नमो अर्हन्तानं नमो सिद्धानं नमो आयर्यानं नमो वज्रायानं नमो लोये सवसाहुनं संतप्त मानस शांत हो जिनके गुणों के गान में वे वर्धमान महान जिन विचरे हमारे ध्यान में। ನಾವು ಇಲ್ಲಿ ದಶಲಕ್ಷಣ ಧರ್ಮದ ಚರ್ಚೆಯೊಂದಿಗೆ ಉತ್ತಮ ಬ್ರಹ್ಮಚರ್ಯ ಧರ್ಮದ ಚರ್ಚೆಯನ್ನು ಇವತ್ತು ಮಾಡಲು ನಾವು ಏಕತ್ರಿತವಾಗಿದ್ದೇವೆ. ಇವತ್ತು ಅಂತಿಮ ದಿನ ದಶಲಕ್ಷಣ ಧರ್ಮದ. ಈ ದಶಲಕ್ಷಣ ಧರ್ಮವನ್ನು ನಾವು ಯಾವ ರೀತಿಯಾಗಿ ಆಚರಿಸಿದ್ದೇವೆ ಅಂದ್ರೆ ಸ್ವಾಧ್ಯಾಯದ ಮುಖಾಂತರ ನಾವು ಈ ವರ್ಷ ನಮ್ಮ ಈ ಒಂದು ಆಕಾಶ್ ಶಾಸ್ತ್ರಿ ಚಾನೆಲ್ನ ಮುಖಾಂತರ ನಿಮ್ಮೆಲ್ಲರಿಗೂ ಸಾರಾಂಶ ರೂಪದಲ್ಲಿ ದಶಲಕ್ಷಣ ಧರ್ಮದ ಒಂದೊಂದು ದಶಲಕ್ಷಣದ ಧರ್ಮದ ಲಕ್ಷಣಗಳ ಬಗ್ಗೆ ಈಸಿ ಲ್ಯಾಂಗ್ವೇಜ್ ನಲ್ಲಿ ನಿಮ್ಗೆಲ್ಲರಿಗೂ ನಾವು ತಿಳಿಸ್ಕೊಟ್ಟಿದ್ದೇವೆ ಇಲ್ಲಿಯವರೆಗೆ. ಅದರಲ್ಲಿಯೂ ಕೂಡ ಇವತ್ತು ನಾವು ಉತ್ತಮ ಬ್ರಹ್ಮಚರ್ಯವನ್ನು ನಾವು ನೋಡಲಿದ್ದೇವೆ. ಆ ಬ್ರಹ್ಮಚರ್ಯ ಸ್ವರೂಪದ ಮೊದಲು ನಾವು ನೋಡೋಣ. ಉತ್ತಮ, ಕ್ಷಮ, ಮಾರ್ದವ, ಆರ್ಜವ ಮತ್ತು ಶೌಚ, ಇವು 4 ಕಷಾಯಗಳ ಅಭಾವ ಪೂರಕವಾಗಿ ಕ್ರೋಧ, ಮಾನ, ಮಾಯಾ, ಲೋಭ, ಈ 4 ಕಷಾಯಗಳ ಅಭಾವದ ನಂತರ ಈ ಧರ್ಮಗಳು ನಮ್ಮಲ್ಲಿ ಪ್ರಕಟವಾಗಿವೆ ಅಥವಾ ಮುನಿರಾಜರಲ್ಲಿ ಪ್ರಕಟವಿದ್ದೇವೆ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಕೂಡ ನಾವು ಇದೇ ಭಾವಿಸ್ತೀವಿ, ನಿಮ್ಮಲ್ಲಿ ಕೂಡ ಎಲ್ಲರಿಗೂ ಪ್ರಕಟವಾಗ್ಲಿ ಅಂತ. ಅದರ ನಂತರ ಸತ್ಯ ಧರ್ಮ, ಸಂಯಮ ಮತ್ತು ತಪ, ತ್ಯಾಗ, ಆಕಿಂಚನ್ಯ, ಈ ರೀತಿಯಾಗಿ 9 ಧರ್ಮಗಳನ್ನು ಲಕ್ಷಣಗಳನ್ನ ನಾವು ಏನ್ ಮಾಡ್ಕೊಂಡಿದ್ವಿ, ನೋಡಿದ್ವಿ. ಮತ್ತೆ ನಾವು ನಿಮ್ಗೆ ಮೊದಲನೇ ದಿನ ಹೇಳಿದ್ವಿ, ಒಂದು ನಾವು ಮೋಕ್ಷದ ಅರಮನೆಗೆ ನಾವೇನ್ ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಆ ಅರಮನೆಯ 9 ಮೆಟ್ಟಿಲುಗಳನ್ನು ನಾವು ಏರಿದ್ದೀವಿ. ಇವತ್ತು 10ನೆಯ ಮೆಟ್ಟಿಲ ಯಾವುದು, ಉತ್ತಮ ಬ್ರಹ್ಮಚರ್ಯನ ಮೆಟ್ಟಿಲನ್ನು ನಾವೇನ್ ಮಾಡಿದ್ದೀವಿ, ಏರಲಿದ್ದೇವೆ. ಇವತ್ತು ಏನಿದೆ, ಮತ್ತು ಇವತ್ತು ಅನಂತ ಚತುರ್ದಶಿ ಇದೆ ಅಂತ ಹೇಳ್ತಾರೆ. ಅನಂತ ಚತುರ್ದಶಿ ಅಂದ್ರೆ ಏನು, ಗ್ರ್ಯಾಂಡ್ ಸೆಲೆಬ್ರೇಷನ್ ಒಂದು ಜೈನ ಧರ್ಮದವರು, ಜೈನ ಧರ್ಮದ ಒಳ್ಳೆಯ ಒಂದು ದಿನ ಅಂತ ಹೇಳ್ತಾರೆ. ಈ ದಿನದಂದು ಅನೇಕ ರೀತಿಯಾದಂತಹ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ಯಾರು ಇಡೀ ವರ್ಷದವರೆಗೆ ಬಂದಿರಬಹುದಿಲ್ಲ, ಅವರು ಕೂಡ ಈ ದಿನ ಏನ್ ಮಾಡ್ತಾರೆ, ಬಸದಿಗೆ ಹೋಗ್ತಾರೆ, ದೇವರಿಗೆ ಹೋಗ್ತಾರೆ, ದೇವರ ದರ್ಶನ ತಗೋತಾರೆ. ಈ ದಿನವನ್ನು, ಅನಂತ ಚತುರ್ದಶಿಯನ್ನು ಶುಭ ದಿನವೆಂದು ಆಚರಿಸಲಾಗುತ್ತದೆ, ಶುಭ ದಿನವೆಂದು ಆಚರಿಸಲಾಗುತ್ತದೆ. ಅದಕ್ಕಾಗಿ ಇದೇನಾಗಿದೆ, ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಿದೆ. ಮತ್ತು ಇದು ಒಂದು ಉತ್ತಮ ದಶಲಕ್ಷಣ ಧರ್ಮಗಳ ಅಂತಿಮ ದಿನವೆಂದು ಆಚರಿಸಲಾಗುತ್ತದೆ. ಈ ದಿನದಂದು ಉತ್ತಮ ಬ್ರಹ್ಮಚರ್ಯ ಆ ದಿನ ಬರುತ್ತೆ. ಅದರಲ್ಲಿಯೂ ಮತ್ತೇನಾಗಿದೆ, ವಾಸುಪೂಜ್ಯ ಭಗವಂತರ ಮೋಕ್ಷ ಕಲ್ಯಾಣಕ್ಕೂ ಕೂಡ ಇವತ್ತಿದೆ. ಏನಿದೆ, ವಾಸುಪೂಜ್ಯ ಭಗವಂತರ ಮೋಕ್ಷ ಕಲ್ಯಾಣಕ್ಕೂ ಕೂಡ ಇವತ್ತು ನಮ್ಮಲ್ಲಿ ಉತ್ತಮ ಬ್ರಹ್ಮಚರ್ಯ ದಿನದಂದು ಇದೆ. ಆ ಉತ್ತಮ ಬ್ರಹ್ಮಚರ್ಯ ಅಂದ್ರೆ ಏನು, ಉತ್ತಮ ಅಂದ್ರೆ ನಿಮ್ಗೆ ಏನ್ ಹೇಳಿದ್ದೆ, ಮೊದಲನೇ ದಿನ ಹೇಳಿದ್ದೆ ನಾನು. ಉತ್ತಮ, ಈ ಎಲ್ಲ ಧರ್ಮದ ಒಂದೊಂದು ಶಬ್ದಗಳ ಹಿಂದ್ಗಡೆ ಏನಾಗ್ತಾ ಇದೆ, ಉತ್ತಮ ಶಬ್ದ ಬರ್ತಾ ಇದೆ. ಆ ಉತ್ತಮ ಶಬ್ದ ಅಂದ್ರೆ ಏನು, ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನದ ಸೂಚಕವಾಗಿದೆ. ಯಾವ ರೀತಿಯಾಗಿ ಜೈನ ದರ್ಶನದಲ್ಲಿ 3 ರತ್ನತ್ರಯಗಳಿವೆ. ಆ ರತ್ನತ್ರಯಗಳ ಹೆಸರುಗಳು ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ್ಯ. ಅದರಲ್ಲಿನ 2 ರತ್ನತ್ರಯಗಳು ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನದ ಸೂಚಕವಾಗಿ ಉತ್ತಮ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ. ಆ ಉತ್ತಮ ಶಬ್ದದಲ್ಲಿನ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಯಾವಾಗ ಪ್ರಕಟವಾಗ್ತದೋ ಅದರ ನಂತರ ಒಂದು ಕ್ರಮದನುಸಾರವಾಗಿ ಚಾರಿತ್ರ ಗುಣದ ಪರ್ಯಾಯವಾದಂತಹ ಸಮ್ಯಕ್ ಚಾರಿತ್ರ್ಯದ ಪರ್ಯಾಯವಾದಂತಹ ಬ್ರಹ್ಮಚರ್ಯ ಅಂದ್ರೆ ಧರ್ಮದ, ನೀವು ಒಂದೊಂದು ಅಪ್ಲೈ ಮಾಡ್ಬೋದು. ಕ್ಷಮ, ಮಾರ್ದವ, ಆರ್ಜವ, ಶೌಚ, ಸತ್ಯ, ಸಂಯಮ, ತಪ, ತ್ಯಾಗ, ಅಕಿಂಚನ್ಯ, ಬ್ರಹ್ಮಚರ್ಯ, ಇವೆಲ್ಲಿನ ಮುಂದಿನ ಎಲ್ಲ ಧರ್ಮಗಳು ಇವೆ. ಇವೆಲ್ಲವೂ ಚಾರಿತ್ರ್ಯ ಗುಣದ ಪರ್ಯಾಯಗಳಾಗಿವೆ. ಈ ಚಾರಿತ್ರ್ಯ ಗುಣದ ಪರ್ಯಾಯಗಳು ರಾಜರಲ್ಲಿ ಪ್ರಕಟವಾಗ್ತಿವೆ. ಅವೇ ನಮ್ಮ ಏನಾಗಿದೆ, ಉತ್ತಮ ದಶಲಕ್ಷಣ ಧರ್ಮಗಳ ಲಕ್ಷಣಗಳಾಗಿವೆ. ಈ ರೀತಿಯಾಗಿ ಬ್ರಹ್ಮಚರ್ಯವು ಕೂಡ ಏನಾಗಿದೆ, ಬ್ರಹ್ಮ ಅಂದ್ರೆ ಏನು, ನಿಜ ಶುದ್ಧಾತ್ಮ. ಚರ್ಯ ಅಂದ್ರು ಚರಣ ಮಾಡುವನು. ಚರಣ ಮಾಡುವುದು ಅಂದ್ರೆ ಏನು, ರಮಣತೆ ಮಾಡುವುದು. ಅಂದ್ರೆ ಆತ್ಮನಲ್ಲಿಯೇ, ನಿಜ ಶುದ್ಧಾತ್ಮನಲ್ಲಿಯೇ, ನಿಜ ಆತ್ಮನಲ್ಲಿಯೇ ರಮಣತೆ ಮಾಡುವುದನ್ನು ನಾವೇನ್ ಹೇಳ್ತೀವಿ, ನಿಜವಾದಂತಹ ಬ್ರಹ್ಮಚರ್ಯ ಧರ್ಮ ಅಂತ ಹೇಳ್ತೀವಿ. ಈಗ ನಾವೇನ್ ತಿಳ್ಕೊಳ್ತಾ ಇದ್ದೀವಿ, ಬ್ರಹ್ಮಚರ್ಯ ಅಂದ್ರೆ ಮಾತ್ರ ಮದುವೆ ಮಾಡ್ಕೋದಿಲ್ಲ ಅಥವಾ ಸ್ತ್ರೀ ಸಂಘದಿಂದ ನಾವು ದೂರ ಇರೋದ, ಇದನ್ನ ನಾವು ಬ್ರಹ್ಮಚರ್ಯ ಅಂತ ತಿಳ್ಕೊಳ್ತೀವಿ. ಆದ್ರೆ ಬ್ರಹ್ಮಚರ್ಯ ಅಂದ್ರೆ ಇದಲ್ಲ. ಬ್ರಹ್ಮಚರ್ಯ ಅಂದ್ರೆ
ಇದು ಕೂಡ ಬಾಹ್ಯಾಂತರವಾಗಿ ನಾವು ನಿನ್ನೆ ತಿಳ್ಕೊಂಡಿದೀವಲ್ಲ ಕಿಂಚನದಲ್ಲಿ ಅಂತರಂಗ ಪರಿಗ್ರಹ ಮತ್ತು ಬಹಿರಂಗ ಪರಿಗ್ರಹ. ನಾವೇನ್ ಮಾಡ್ತಾ ಇದ್ದೀವಿ, ಬಹಿರಂಗದ ಮೇಲೆ ನೋಡ್ತಾ ಇದ್ದೀವಿ. ಬಹಿರಂಗದಲ್ಲಿ ವೈಟ್ ಬಟ್ಟೆ ಹಾಕೊಂಡಿದ್ರೆ ಅವನು ಬ್ರಹ್ಮಚರ್ಯ, ಆದ್ರೆ ಇದು ನಿಜಾನ? ಶಾಸ್ತ್ರ ಪ್ರಕಾರ ಅಲ್ಲ. ಮಾತ್ರ ಬಾಹ್ಯದಿಂದ ನೀವು ಕಾಣ್ತಾ ಇದ್ದೀರಿ ಯಾವ ರೀತಿಯಾಗಿ ವೈಟ್ ಡ್ರೆಸ್ ಹಾಕೊಂಡಿರಿ ಮತ್ತು ಆ ಒಂದು ಸ್ತ್ರೀ ಮದುವೆ ಮಾಡ್ಕೊಂಡಿಲ್ಲ, ಇದೆಲ್ಲ ಮಾಡುವುದರಿಂದ ನೀವು ಬ್ರಹ್ಮಚರ್ಯ ಪಾಲನೆ ಮಾಡ್ತಾ ಇದ್ದೀರಾ? ಇಲ್ಲ. ಇದೆಲ್ಲ ಮಾಡುವುದು ಮಾತ್ರ ಒಂದು ಕ್ರಿಯಾಭಿಪ್ರಾಯ, ಒಂದು ಕ್ರಿಯೆಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ಧರ್ಮ ಮಾಡ್ತಾ ಇದ್ದೀರಾ. ಆದ್ರೆ ನಿಜವಾದಂತಹ ಆತ್ಮನ ಸ್ವರೂಪ ನೀವು ಯಾವಾಗ ತನಕ ತಿಳಿಯೋದಿಲ್ಲವೋ ಆವಾಗ ತನಕ ಇದು ಬ್ರಹ್ಮಚರ್ಯ ಸಿದ್ಧವಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರದ್ರವ್ಯದಿಂದ ರಹಿತನಾಗಿ ಶುದ್ಧ ಬುದ್ಧ ನನ್ನ ಆತ್ಮನಲ್ಲಿಯೇ ಯಾವ ರೀತಿಯಾಗಿ ಚರಣೆ ಮಾಡುತ್ತಾನೆ, ಲೀನತೆ ಮಾಡುತ್ತಾನೆಯೋ ಅದೇ ನಿಜವಾದಂತಹ ಏನಾಗಿದೆ, ಬ್ರಹ್ಮಚರ್ಯವಾಗಿದೆ. ಏನ್ ಹೇಳಿದ್ರು ಇಲ್ಲಿ? ಪರದ್ರವ್ಯದಿಂದ ರಹಿತವಾಗಿ ಅಂದ್ರೆ ಏನು? ನಮ್ಮ ಇಂದ್ರಿಯಗಳು, ನಮ್ಮ ಶರೀರವು ಏನಾಗಿದೆ, ಪರದ್ರವ್ಯವಾಗಿದೆ. ಅದೇ ರೀತಿಯಾಗಿ ಸಂಸಾರದಲ್ಲಿನ ಸಂಬಂಧಗಳು, ಸಂಸಾರದಲ್ಲಿನ ಯಾವುದೇ ಒಂದು ವಸ್ತುಗಳು, ಅವೆಲ್ಲವುಗಳು ಏನಾಗಿವೆ, ಪರದ್ರವ್ಯಗಳು ಆಗಿವೆ. ಆ ಎಲ್ಲ ವಸ್ತುಗಳಿಂದ, ಪರದ್ರವ್ಯದಿಂದ ನಾನೇನಾಗಬೇಕು, ರಹಿತನಾಗಿದ್ದೇನೆ. ಅಂದ್ರೆ ಅದರಿಂದ ಹೊರತಾಗಿದ್ದೇನೆ, ಅದರಿಂದ ದೂರವಾಗಿದ್ದೇನೆ. ಅದನ್ನೆಲ್ಲಾ ಬಿಟ್ಟು ಶುದ್ಧ ಬುದ್ಧ. ಶುದ್ಧ ಅಂದ್ರೆ ಏನು? ಸ್ವಚ್ಛ. ಶುದ್ಧ ಅಂದ್ರೆ ಶುದ್ಧ ನೀರು ಕುಡಿರಬೇಕು ಅಂತ ಹೇಳ್ತಾರೆ. ಶುದ್ಧ ನೀರು ಅಂದ್ರೆ ಏನು? ಅದರಲ್ಲಿ ಯಾವುದೇ ರೀತಿಯಾದಂತ ಅಶುದ್ಧತೆ ಇಲ್ಲ. ಅದೇ ರೀತಿಯಾಗಿ ಆತ್ಮನಲ್ಲಿಯೂ ಕೂಡ ಕ್ರೋಧ, ಮಾನ, ಮಾಯೆ, ಲೋಭ ಮತ್ತು ಪರಿಗ್ರಹಗಳು, ನಾವು 12 ಪ್ರಕಾರದ ಸಂಯಮಗಳನ್ನು ನೋಡಿದ್ವಿ. ಮತ್ತು ಎಲ್ಲಾ ಕಷಾಯಗಳನ್ನು ನಷ್ಟ ಮಾಡಿ 24 ಪರಿಗ್ರಹಗಳನ್ನು ನಾವು ನಷ್ಟ ಮಾಡಿ ಇಲ್ಲಿ ಏನ್ ಮಾಡಿದ್ದೀವಿ, ಈಗ ಉತ್ತಮ ಬ್ರಹ್ಮಚರ್ಯದ ಒಂದು 10ನೇ ಸಿಡಿಯನ್ನ ಏರ್ತಾ ಇದ್ದೀವಿ. ಇದನ್ನ ಪಾರ್ ಮಾಡಿದ್ವಿ ಅಂದ್ರೆ ನಾವೇನ್ ಮಾಡ್ಬೋದು, ದಶಲಕ್ಷಣ ಧರ್ಮದನ್ನ ಪಾರ್ ಮಾಡ್ಬಹುದು, ಅಂದ್ರೆ ಮೋಕ್ಷದ ಅರಮನೆಗೆ ನಾವು ಮುಟ್ಬಹುದು. ಅದಕ್ಕೆ ಹೇಳ್ತಾ ಇದ್ದಾರೆ, ಇವು ಎಲ್ಲಾ ಒಂದು ಮೋಹ, ರಾಗದ್ವೇಷ, ಕಷಾಯಗಳಿಂದ ದೂರವಾಗಿ ನಿಜವಾದಂತ ಆತ್ಮನಲ್ಲಿ ನಾವು ಚರಣೆ ಮಾಡ್ತಾ ಇದ್ದೀವಿ. ಆತ್ಮನಲ್ಲಿ ಚರಣೆ ಮಾಡುವುದು ಅಂದ್ರೆ ಏನು? ಆತ್ಮನಲ್ಲಿಯೇ ಲೀನತೆಯಾಗುವುದು, ನಿಜವಾದಂತಹ ಆತ್ಮನ ಸ್ವರೂಪವನ್ನು ತಿಳಿದುಕೊಳ್ಳುವುದು. ಅದೇ ಏನಾಗಿದೆ, ಒಂದು ನಮ್ಮಲ್ಲಿ ಬ್ರಹ್ಮಚರ್ಯ ಧರ್ಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಬ್ರಹ್ಮಚರ್ಯ ಧರ್ಮ ಅನ್ನೋದು ಮಾತ್ರ ಹೊರ ನಡವಳಿಕೆಯಿಂದ ಅಥವಾ ಮದುವೆ ಆಗುವುದರಿಂದ ಇದಕ್ಕೆ ಸಂಬಂಧಿಸಿದ ಮತ್ತು ಇಂದ್ರಿಯಗಳಿಗೆ ಸಂಬಂಧಿಸಿದಂತ ಧರ್ಮವಲ್ಲ ಬ್ರಹ್ಮಚರ್ಯ. ಇದು ಆತ್ಮನ ಒಂದು ಆ ಸಂಬಂಧಿತಪಟ್ಟ ಧರ್ಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವೇನ್ ಮಾಡ್ತೀವಿ, ಬ್ರಹ್ಮಚರ್ಯ ಅಂದ್ರೆ ಮನೆ ಬಿಡುವುದು, ಅಥವಾ ಮನೆ ಬಿಟ್ಟು ಹೊರಗೆ ಹೋಗಿದ್ದೀವಿ, ಅಥವಾ ನಾವು ಮಂದಿರದಲ್ಲಿ ಇರ್ತೀವಿ, ಇದಕ್ಕೆ ನಾವು ಬ್ರಹ್ಮಚರ್ಯ ಅಂತ ತಿಳ್ಕೊತೀವಿ. ಆದ್ರೆ ಇದು ಬ್ರಹ್ಮಚರ್ಯ ಇದೆಯಾ? ನಿಜವಾಗಿ ಈ ರೀತಿಯಾದಂತಹ ಮಾಡುವುದರಿಂದ ಬ್ರಹ್ಮಚರ್ಯ ಅಲ್ಲ. ಬ್ರಹ್ಮಚರ್ಯ ಅಂದ್ರೆ ಬ್ರಹ್ಮನಲ್ಲಿ ಲೀನನಾಗುವುದು. ಬ್ರಹ್ಮ ಅಂದ್ರೆ ಯಾರು? ಬ್ರಹ್ಮ ಅಂದ್ರೆ ಆತ್ಮ. ನಾವು ಈಗ ಹಿಂದೂ ಧರ್ಮದಲ್ಲಿ ವಿಷ್ಣು ಬ್ರಹ್ಮ ತಿಳ್ಕೊತೀವಿ. ಆ ಬ್ರಹ್ಮ ಅಂದ್ರೆ ಯಾರು? ಬ್ರಹ್ಮ ಅಂದ್ರೆ ಅವರಲ್ಲ. ಬ್ರಹ್ಮ ಅಂದ್ರೆ ನಮ್ಮ ಆತ್ಮ, ನಮ್ಮ ಸ್ವಯಂ ಭಗವಾನ್ ಆತ್ಮ. ಪೂಜ್ಯ ಗುರುದೇವ್ ಶ್ರೀ ಅವ್ರು ಹೇಳ್ತಾರೆ, ಗಾಂಜಿ ಸ್ವಾಮಿ ಅವರು, ಆ ಭಗವಾನ್ ಆತ್ಮ. ಭಗವಾನ್ ಆತ್ಮ ಅಂದ್ರೆ ಅವರೇ ನಮ್ಗೆ ಹೇಳ್ಕೊಟ್ಟಿದ್ದು ಭಗವಾನ್ ಆತ್ಮ ಯಾರು ಅವರು. ಭಗವಂತರ ಆತ್ಮನಂದ್ರೆ ಭಗವಾನ್ ಆತ್ಮ ನಾವೇ ಇದ್ದೀವಿ. ಆ ಭಗವಾನ್ ಆತ್ಮನನ್ನು ನಾವು ಗುರುತಿಸ್ಬೇಕು. ಆವಾಗಲೇ ನಾವು ಏನ್ ಮಾಡ್ಬೇಕು, ಈ ಭಗವಂತನ ಒಂದು ಕಲೆಯನ್ನ ತಿಳ್ಕೊಳ್ಬೇಕು. ಮತ್ತು ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಶಾಸ್ತ್ರದಲ್ಲಿ, ಭಗವಂತರಾಗುವ ಕಲೆ ಇದೆ ನಿಮ್ಮಲ್ಲಿ. ನಾವೇನ್ ಆಗ್ತಾ ಇದ್ದೀವಿ, ಭಿಕಾರಿ ಆಗ್ತಾ ಇದ್ದೀವಿ. ಭಿಕಾರಿ ಅಂದ್ರೆ ಯಾವುದು? ನಾವು ದೇವರ ಹತ್ರ ಹೋಗ್ಬೇಕು, ಕೇಳ್ಕೊಳ್ತೀವಿ. ಭಕ್ತಾದಿಗಳಿಗೆ ಏನ್ ಮಾಡ್ತೀವಿ, ಭಕ್ತರಲ್ಲಿ ಹೋಗಿ ನಾವು ಗುಣಗಳ ಆರಾಧನೆ ಬಿಟ್ಟು ಭಗವಂತರ ಮುಂದೆ ಹೋಗಿ ಭಗವಂತರ ಗುಣಗಳ ಆರಾಧನೆ, ಗುಣಗಳನ್ನ ನಾವು ಪ್ರಶಂಸಿಸಬೇಕು. ಅಲ್ಲಿ ಹೋಗಿ ನಾವೇನ್ ಮಾಡ್ತೀವಿ, ನಮ್ಗಿದ್ ಬೇಕು, ನಮಗ್ ಹಣ ಕೊಡಿ, ನಮಗ್ ಮನೆ ಕೊಡ್ರಿ, ನಮಗ್ ಮದುವೆ ಆಗ್ಲಿ, ನಮ್ಗಿದ್ ಬರ್ಲಿ, ಅದ್ ಬರ್ಲಿ, ಎಲ್ಲ ಬೇಕು ಅಂತ ಬೇಡ್ಕೊಳ್ತಾನೆ ಇದ್ದೀವಿ. ಅಂದ್ರೆ ನಾವು ಕೂಡ ಭಗವಂತರಾಗುವ ಕಲೆ ನಮ್ಮಲ್ಲಿ ಇದೆ. ನಮ್ಮಲ್ಲಿ ಏನಿದೆ, ಆ ರೀತಿಯಾದಂತ ಒಂದು ಕಲೆ ಇದೆ. ಆ ಕಲೆಯನ್ನು ನಾವೇನ್ ಮಾಡ್ತಾ ಇಲ್ಲ, ಗುರುತಿಸ್ತಾ ಇಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ, ಯಾವ ರೀತಿಯಾಗಿ ಒಂದು ಭಿಕ್ಷುಕನ ತರ ನಾವು ಭಗವಂತನ ಹತ್ರ ಹೋಗಿ ಭಿಕ್ಷೆ ಬೇಡ್ತಾ ಇದ್ದೀವಿ. ಯಾವ್ದ್ರದ್ದು ಭಿಕ್ಷೆ? ಸಂಸಾರದ ಭಿಕ್ಷೆ, ಸಂಸಾರದ ಪರದ್ರವ್ಯಗಳ ಭಿಕ್ಷೆ, ಪರಿಗ್ರಹದ ಭಿಕ್ಷೆ. ಅಂದ್ರೆ ನೀವು ವಿಚಾರ ಮಾಡ್ರಿ, ಯಾವ್ದೆಲ್ಲಾ ನಾವು ಪರಿಗ್ರಹ ಅಂತ ಹೇಳ್ತಾ ಇದ್ದೀವಿ, ಎಲ್ಲವೂ ಅವೆಲ್ಲವೂ ನಮಗೆ ದುಃಖವನ್ನು ಕೊಡುವೆಯೋ ಅವೇ ವಸ್ತುಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ, ಭಗವಂತರ ಹತ್ರ ಬೇಡ್ಕೊಳ್ತಾ ಇದ್ದೀವಿ. ಆ ಭಗವಂತನ ಹೇಳ್ತಾ ಇದ್ದಾನೆ, ಆ ಭಗವಂತನೇ ಬರೆದಿದ್ದಿದೆ ಏನಂತ, ನೀನು ಕೂಡ ನನ್ನ ತರ ಭಗವಂತನ ಆಗ್ಬಹುದು. ಆದ್ರೆ ನೀನ್ ಏನ್ ಮಾಡ್ಬೇಕು, ನನ್ನ ಮಾರ್ಗ, ನಾನೇನ್ ಯಾವ ಮಾರ್ಗವನ್ನು ಫಾಲೋ ಮಾಡಿದ್ದೀನಿ ಆ ಮಾರ್ಗದಲ್ಲಿ ಬಂದ್ರೇನೆ ನೀನು ಏನ್ ಮಾಡ್ಬೋದು, ಫಾಲೋ ಆಗಿ ಈ ರೀತಿಯಾದಂತಹ
ಕಲೆಯಿಂದ ಭಗವಂತನಾಗಬಹುದು ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಈ ಒಂದು ಉತ್ತಮ ಬ್ರಹ್ಮಚರ್ಯ ಇದು ಮಾತ್ರ ಏನಾಗಿದೆ, ಸ್ಪರ್ಶನ ಇಂದ್ರಿಯಕ್ಕೆ ಸಂಬಂಧಿಸದಾಗಿದೆ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲ ಏನ್ ತಿಳ್ಕೊಳ್ತಾರೆ, ಸ್ಪರ್ಶನ ಇಂದ್ರಿಯ ಅಂದ್ರೆ ನಾವು ಯಾವುದೇ ರೀತಿಯಾದಂತ ವಸ್ತ್ರ ಧರಿಸುವುದಿಲ್ಲ, ಅವ ಬ್ರಹ್ಮಚಾರಿ ಅಂತೀವಿ. ಅಥವಾ ಬಿಳಿ ಬಟ್ಟೆ ಧರಿಸ್ತೀವಿ, ಅಥವಾ ಒಂದೇ ಒಂದು ಚಾದರನ್ನ ಇಟ್ಕೊಳ್ತೀವಿ, ಅದಕ್ಕೆ ಬ್ರಹ್ಮಚಾರಿ ಅಂತೀವಿ. ಮತ್ತು ಇದೆಲ್ಲ ಏನಾಗಿದೆ, ಚರ್ಮಕ್ಕೆ ಮಾತ್ರ. ಅಥವಾ ಸ್ಪರ್ಶನ ಇಂದ್ರಿಯ ಯಾವ್ದಿದೆಯಲ್ವಾ, ನಮ್ಮಲ್ಲಿ 5 ಇಂದ್ರಿಯಗಳು: ಸ್ಪರ್ಶನ, ರಸನ, ಗ್ರಾಣ, ಚಕ್ಷು ಮತ್ತು ಕರ್ಣೇಂದ್ರಿಯ. ಈ ರೀತಿಯಾಗಿ ನಾವು 5 ಇಂದ್ರಿಯಗಳನ್ನ ಹೇಳ್ತೀವಿ. ಈ 5 ಇಂದ್ರಿಯಗಳಲ್ಲಿ ಸ್ಪರ್ಶನ ಇಂದ್ರಿಯಕ್ಕೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳನ್ನ ನಾವು ತ್ಯಾಗ ಮಾಡಿದ್ರೆ ನಾವೇನ್ ತಿಳ್ಕೊಳ್ತೀವಿ, ಬ್ರಹ್ಮಚರ್ಯ ಅಂತ ತಿಳ್ಕೊತೀವಿ. ಆದ್ರೆ ಇದು ನಿಜಾನ? ಅಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಮಾತ್ರ ಸ್ಪರ್ಶನ ಇಂದ್ರಿಯ ತ್ಯಾಗ ಮಾಡುವುದರಿಂದ ಬ್ರಹ್ಮಚರ್ಯ ಸಿದ್ಧವಾಗುವುದಿಲ್ಲ. ಸ್ತ್ರೀ ಭೋಗನನ್ನು ನಾವು ಮಾಡ್ಲಿಲ್ಲ ಅಂದ್ರೆ ಬ್ರಹ್ಮಚರ್ಯವಿದೆಯ? ಅಲ್ಲ. ಸ್ತ್ರೀ ಭೋಗ ಅಷ್ಟೇ ಅಲ್ಲದೆ, ಆ ಸ್ತ್ರೀ ಭೋಗ ಮಾಡಲ್ಲ ಅಂದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ, ಆತ್ಮನ ಭೋಗ ಮಾಡ್ರಿ. ಆತ್ಮನ ಭೋಗ ಅಂದ್ರೆ ಏನು? ಆತ್ಮ ಏನಿದೆ ಅದನ್ನ ತಿಳ್ಕೊಳ್ಳಿ. ನಿಜವಾದಂತ ಆತ್ಮನಲ್ಲಿ ಲೀನತೆ ಮಾಡಿದ್ರೆ ನಿಮಗೇನಾಗುತ್ತೆ, ಅತೀಂದ್ರಿಯ ಸುಖ ಸಿಗುತ್ತೆ, ಇಂದ್ರಿಯಾತೀತ ಸುಖ ಸಿಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಅಂದ್ರೆ ಅತೀಂದ್ರಿಯ ಸುಖ ಅಂದ್ರೆ ಎಲ್ಲಿದೆ ಅದು? ಅತೀಂದ್ರಿಯ ಸುಖ ಅಂದ್ರೆ ಇವೆಲ್ಲ ಮಾತ್ರ: ಕರ್ಣೇಂದ್ರಿಯ, ಚರ್ಮೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷುರೇಂದ್ರಿಯ, ರಸನೇಂದ್ರಿಯ, ಇವೆಲ್ಲಾ ಪಾರಾಗಿ ಅತೀಂದ್ರಿಯ, ಇಂದ್ರಿಯಾತೀತ, ಜಿತೇಂದ್ರಿಯ, ಜಿನೇಂದ್ರ ಭಗವಂತರು ಆಗ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಜಿನೇಂದ್ರ ಭಗವಂತರ ಒಂದು ಮಾರ್ಗದಲ್ಲಿ ನಾವು ಕೂಡ ಹೋಗ್ಬೇಕು. ಆವಾಗ್ಲೇ ನಾವೇನ್ ಮಾಡ್ತೀವಿ, ನಿಜವಾದಂತಹ ಧರ್ಮವನ್ನು ಫಾಲೋ ಮಾಡ್ಕೊಂಡು ಭಗವಂತರಾಗ್ಬಹುದು. ಮತ್ತು ಈ ಒಂದು ಇಂದ್ರಿಯಗಳ ಭೋಗದ ಮುಖಾಂತರ ಅಥವಾ ಇಂದ್ರಿಯಗಳ ಒಂದು ಭೋಗಿಸುವ ಸಮಯದಲ್ಲಿ ನಾವು ಆತ್ಮನನ್ನ ಅರಿವು ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಅಂದ್ರೆ ನೀವು ಯಾವುದೇ ರೀತಿಯಾದಂತ, ಈಗ ಊಟ ಮಾಡ್ಕೊಳ್ತಾಗ ನೀವು ಆತ್ಮನ ಇದ್ ಮಾಡ್ಕೋಬಹುದಾ? ಆತ್ಮನ ಗುಣಾನುವಾದ ಅಥವಾ ಆತ್ಮನ ತಿಳುವ ಕಲೆ, ಆತ್ಮನಲ್ಲಿ ಲೀನತೆ ಮಾಡ್ಕೊಳ್ಬಹುದಾ? ಆಗ್ಬೋದಾ? ಸಾಧ್ಯವೇ ಇಲ್ಲ. ಟಿವಿ ನೋಡ್ಕೋತ ಆತ್ಮಗಳ ಇದಾಗ್ಬೋದಾ? ಆತ್ಮಲೀನತೆ ಆಗ್ಬೋದು? ಇಲ್ಲ. ದೂರದರ್ಶನ ನೋಡ್ಕೊಂಡು, ಟಿವಿ ಅಂದ್ರೆ ಏನು? ದೂರದರ್ಶನ. ಅದ್ರ ಹೆಸರೇ ದೂರದರ್ಶನ ಇದೆ. ದೂರವಾಗ್ರಿ, ಆ ದರ್ಶನದಿಂದ ದೂರವಾಗ್ರಿ. ಅದರ ಹೆಸರಲ್ಲೇ ಬರೆದಿದ್ದೆ ದೂರದರ್ಶನ. ನೀವು ಎಷ್ಟು ದೂರ ಆಗ್ತೀರಿ ಅಷ್ಟು ಒಳ್ಳೆಯದು. ಅದನ್ನ ದರ್ಶನ ಮಾಡ್ಬೇಡ್ರಿ, ನಿಜವಾದಂತ ನಿಜ ದರ್ಶನ ಮಾಡ್ರಿ. ನಿಜ ದರ್ಶನ ಅಂದ್ರೆ ಏನು? ಜಿನೇಂದ್ರ ಭಗವಂತರ ದರ್ಶನ ಮಾಡ್ರಿ. ನಾವೇನ್ ಮಾಡ್ತೀವಿ, ದೂರದರ್ಶನ ನೋಡ್ಕೊಂತ ಹೋಗ್ತೇವಿ ಟಿವಿ ಮೇಲೆ. ಟಿವಿ ಮೇಲಿಂದ ದೂರದರ್ಶನ ನೋಡುವುದರಿಂದ ನಿಜ ದರ್ಶನ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಿಜ ದರ್ಶನ ಮಾಡ್ಬೇಕಂದ್ರೆ ನಿಜದಲ್ಲಿ ನೋಡ್ಬೇಕು. ನಿಜದಲ್ಲಿ ನೋಡ್ಬೇಕಂದ್ರೆ ಬ್ರಹ್ಮರೂಪಿ ಆತ್ಮನಲ್ಲಿ ನೀವು ಏನ್ ಮಾಡ್ಬೇಕು, ಇಣಕಬೇಕು. ನಾವೇನ್ ಮಾಡ್ತಾ ಇದ್ದೀವಿ, ಬೇರೆಯವ್ರ ಮನೆಯಲ್ಲಿ ಏನಾಗ್ತಾ ಇದೆ, ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇದನ್ನೇ ನಾವೇನ್ ಮಾಡ್ತಾ ಇದ್ದೀವಿ, ಇಣಕಿ ನೋಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಕುದುರೆಗೆ ಲಗಾಮ್ ಹಾಕ್ತಾರೆ ಆ ರೀತಿಯಾಗಿ ಧರ್ಮರೂಪಿ ಲಗಾಮನ್ನ ನೀವು ಅಲ್ಲಿ ಕಣ್ಣನ ಮೇಲೆ ಹಾಕ್ರಿ. ಈ ಇಂದ್ರಿಯಗಳ ಕಣ್ಣಿನ ಮೇಲೆ ಅಲ್ಲ, ಈ ಆತ್ಮನ ಒಂದು ಇಲ್ಲಿ ಹಾಕ್ರಿ. ನೀವು ಆ ಆತ್ಮನ ಒಂದು ಕಂಟ್ರೋಲ್ ಮಾಡ್ಕೊಂಡಿದ್ರೆ ನೀವೇನ್ ಮಾಡ್ಬೋದು, ಈ ನಿಜವಾದಂತ ಅತೀಂದ್ರಿಯ ಸುಖವನ್ನು ಪ್ರಾಪ್ತ ಮಾಡ್ಕೊಳ್ಬಹುದು. ಆ ಅತೀಂದ್ರಿಯ ಅತೀತ ಸುಖವು ಯಾವುದಾಗಿದೆ? ಆತ್ಮನ ಸುಖವಾಗಿದೆ, ಮೋಕ್ಷ ಸುಖವಾಗಿದೆ. ಆ ಮೋಕ್ಷದಲ್ಲಿಯೇ ಅಂದ್ರೆ ಎಲ್ಲಿ ಭಗವಂತರು ಹೋಗಿದ್ದಾರಲ್ಲೋ ಆ ಭಗವಂತರಲ್ಲಿ ಹೋಗಿರುವ ಸ್ಥಾನದಲ್ಲಿ ನಾವು ಕೂಡ ಹೋಗ್ಬೋದು. ಅದು ಮಾತ್ರ ಸಾಧ್ಯ ನಿಜವಾದಂತಹ ಈ ಬ್ರಹ್ಮ ಸ್ವರೂಪ ಆತ್ಮ ಲೀನತೆಯಲ್ಲಿ ಆದಾಗನೇ ಸಾಧ್ಯ. ಈ ಸ್ಪರ್ಶನ ಇಂದ್ರಿಯಗಳಲ್ಲಿ ಏನಾಗಿದೆ, ಥಂಡಿ ಹತ್ತುತ್ತದೆ, ಗರಂ ಆಗ್ತಾ ಇದೆ, ಅಥವಾ ಬಿರುಸಾಗಿದೆ, ಒಂದು ಮೃದುವಾಗಿದೆ, ಮತ್ತು ಏನಾಗ್ತಾ ಇದೆ ಎಂದು ತೆಳ್ಳಗಾಗಿದೆ, ಈ ರೀತಿಯಾದಂತ ಭಾರಿ ಆಗಿಲ್ಲ, ಹಲ್ಕ ಇದೆ, ಈ ರೀತಿಯಾದಂತ ಪ್ರಕಾರಗಳನ್ನ ನಾವು ನೋಡ್ಬೋದು. ಆದ್ರೆ ಇವೆಲ್ಲವೂ ಏನಾಗಿದೆ, ಸ್ಪರ್ಶನೇಂದ್ರಿಯಗಳು ವಿಷಯಗಳಲ್ಲಿ ಆನಂದವ ಅನುಭವವನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಇದು ಸ್ಪರ್ಶನ ಇಂದ್ರಿಯ ಸೇವನೆಯೇ ಆಗಿದೆ. ಅಂದ್ರೆ ನಮ್ಗೆ ಎ ಸಿ ಬೇಕಾಗತ್ತೆ, ಗರ್ಮಿ ಆಗಾಕತ್ರೆ, ಥಂಡಿ ಆತಕತ್ರೆ, ರಜಾಯಿ ಬೇಕಾಗತ್ತೆ. ಈ ರೀತಿಯಾದಂತಹ ಇವು ಎಲ್ಲವೂ ಏನಾಗಿದೆ, ಸ್ಪರ್ಶನ ಇಂದ್ರಿಯಕ್ಕೆ ತಕ್ಕಂತೆ ಆ ಸ್ಪರ್ಶನ ಇಂದ್ರಿಯಗಳ ವಿಷಯಗಳೇ ಆಗಿವೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ವಿಷಯಗಳಿಂದ ದೂರವಾಗಿ, ಈ ವಿಷಯಗಳಿಂದ ನೀವು ಯಾವಾಗ ದೂರವಾಗ್ತಿರೋ ಆವಾಗಲೇ ನೀವೇನ್ ಮಾಡ್ತೀರಿ, ನಿಜವಾದಂತಹ ಸುಖವನ್ನು ಪಡೆಯುತ್ತೀರಿ ಅಂತ ಹೇಳ್ತಾ ಇದ್ದಾರೆ. ಆವಾಗಲೇ ಆ ಸುಖವನ್ನು ಪಡೆದ್ರೆ ನೀವೇನ್ ಮಾಡ್ಕೊಳ್ಬಹುದು, ಅತೀಂದ್ರಿಯ ಸುಖವನ್ನು ಪಡೆದುಕೊಳ್ಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಈ ಪ್ರಕಾರವಾಗಿ ನಾವೇನ್ ಮಾಡಿದ್ವಿ, ಬ್ರಹ್ಮಚರ್ಯ ಒಂದು ಶಾರ್ಟ್ ಆಗಿ ತಿಳ್ಕೊಂಡ್ವಿ. ಈಗ ಮತ್ತೆ ಒಳಗೆ ಹೋಗ್ತೀವಿ. ನೀವು ಈ
ಇಂದ್ರಿಯಗಳನ್ನ ಇಲ್ಲಿ ಯಾಕೆ ಫೋಕಸ್ ಮಾಡಿದ್ದಾರೆ? ಯಾಕಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಈ ಜಗತ್ತಿನಲ್ಲಿ ಯಾವುದೇ ಒಂದು ಬ್ರಹ್ಮಚರ್ಯವನ್ನು ನೋಡ್ತಾ ಇದ್ದೀವಿ ಅಥವಾ ಬ್ರಹ್ಮಚರ್ಯದ ಪರಿಭಾಷೆಯನ್ನು ತಿಳ್ಕೊಳ್ತಾ ಇದ್ದೀವಿ, ಅದು ಇಂದ್ರಿಯಗಳ ತ್ಯಾಗದಲ್ಲಿಯೇ ತಿಳ್ಕೊಳ್ತಾ ಇದ್ದೀವಿ. ಅದು ಕೂಡ ಸ್ಪರ್ಶನ ಇಂದ್ರಿಯನ್ನ ತ್ಯಾಗ ಮಾಡುವುದರಿಂದಲೇ ನಾವು ಬ್ರಹ್ಮಚರ್ಯ ಅಂತ ತಿಳ್ಕೊಳ್ತಾ ಇದ್ದೀವಿ. ಆದ್ರೆ ಅವನಲ್ಲಿರುವ ಅಂತರಂಗದ ಕಷಾಯಗಳು ನಾಶವಾಗಿವೆಯೋ ಅದನ್ನ ನಾವು ನೋಡ್ತಾ ಇಲ್ಲ. ಮಾತ್ರ ಈ ಒಂದು ಬ್ರಹ್ಮಚರ್ಯಗಳು ಏನ್ ಮಾಡ್ತಿದ್ವಿ ನಾವು, ಡಿಗ್ರಿ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಮುಂದೆ ಬ್ರಹ್ಮಚರ್ಯ ಆಯ್ತಿದ್ದು ಅಂದ್ರೆ ನಾವು ಡಿಗ್ರಿ ಸಿಕ್ತು, ಡಾಕ್ಟರೇಟ್ ಡಿಗ್ರಿ ಸಿಕ್ಕಂದಂಗೆ. ಬ್ರಹ್ಮಚರ್ಯ ಫಲಾಣ ಬಲ್ಲಚಂದ್ರ ಇರು, ಬ್ರಹ್ಮಚರ್ಯ ಸುರೇಶ್ ಜಿ, ಬ್ರಹ್ಮಚರ್ಯ ಪಂಡಿತ್ ಜಿ, ಈ ರೀತಿಯಾಗಿ ಬ್ರಹ್ಮಚರ್ಯ ಅಂತ ನಾವೇನ್ ಮಾಡ್ಕೊಳ್ತಾ ಇದ್ದೀವಿ, ಡಿಗ್ರಿ ತಗೊಳ್ತಾ ಇದ್ದೀವಿ. ಆದ್ರೆ ನಿಜವಾದಂತಹ ಡಿಗ್ರಿ ಇದಲ್ಲ, ಬ್ರಹ್ಮಚರ್ಯ ಡಿಗ್ರಿ ಅಲ್ಲ, ಇದನ್ನ ತಿಳ್ಕೊಳ್ರಿ. ಯಾಕಂದ್ರೆ ಈ ರೀತಿಯಾದಂತಹ ಈ ಬ್ರಹ್ಮಚರ್ಯವನ್ನು ಮಾಡುವುದಂದ್ರೆ ಆತ್ಮನಲ್ಲಿ ಲೀನನಾಗುವುದೇ ನಿಜವಾದಂತಹ ಬ್ರಹ್ಮಚರ್ಯ. ಮದುವೆ ಆದ್ರೂ ಕೂಡ ಬ್ರಹ್ಮಚಾರಿ ಆಗಿರ್ಬೋದು. ಹೇಗೆ ನಿಮ್ಮ ಬ್ರಹ್ಮಚರ್ಯದ ಶಾಸ್ತ್ರದಲ್ಲಿ ಸ್ವರೂಪನ ಹೇಳಿದ್ದಾರೆ. ಏನ್ ಸ್ವರೂಪ ಹೇಳಿದ್ದಾರೆ? ಸ್ವರೂಪ ಈದ್ ಹೇಳಿದ್ದಾರೆ, ಸ್ವಸ್ತ್ರೀಯನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತ ಸ್ತ್ರೀಯ ಮೇಲೆ ಕಣ್ಣಿಡಬಾರದು, ಯಾವುದೇ ರೀತಿಯಾದ ಸ್ತ್ರೀಯದ ಮೇಲೆ ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ಮಾತೆ, ತಂದೆ, ತಾಯಿಯ ದೃಷ್ಟಿಯಿಂದ, ತಂಗಿಯ ದೃಷ್ಟಿಯಿಂದ ನೋಡ್ಬೇಕು. ಈ ರೀತಿಯಾದಂತಹ ದೃಷ್ಟಿಯನ್ನು ನಾವೇನ್ ಮಾಡ್ತೀವಿ, ನಿಜವಾದಂತಹ ಸಹಜ ದೃಷ್ಟಿ, ಮತ್ತು ಈ ದೃಷ್ಟಿಯೇ ಒಂದು ಆದರ್ಶ ದೃಷ್ಟಿಯಾಗಿದೆ. ಆ ದೃಷ್ಟಿಯಿಂದಲೇ ನಾವೇನ್ ಮಾಡಬಹುದು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬಹುದು. ಸ್ವಸ್ತ್ರೀಯನ್ನೇ ಗ್ರಹಣ ಮಾಡುವುದನ್ನು ಬ್ರಹ್ಮಚರ್ಯ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಬ್ರಹ್ಮಚರ್ಯವನ್ನು ತಿಳ್ಕೊಳ್ಬೇಕಂದ್ರೆ ನಾವು ಆತ್ಮನಲ್ಲಿಯೇ ಲೀನ ಆಗ್ಬೇಕು, ಹೊರತಾಗಿ ಬೇರೆ ಯಾವುದೇ ಪರ ವಸ್ತುವಿನಿಂದ ಏನಾಗಿಲ್ಲ, ಈ ಬ್ರಹ್ಮಚರ್ಯವನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಯಾವಾಗ ಈ ಶಾಸ್ತ್ರಾಭ್ಯಾಸವನ್ನು ಮಾಡ್ತಿರೋ ಅವಾಗಲೇ ನಿಮ್ಗೆ ಬ್ರಹ್ಮಚರ್ಯ ಏನಿದೆ ಗೊತ್ತಾಗುತ್ತೆ. ಮಾತ್ರ ಕಾಮಭೋಗ ಮಾಡುವುದಿಲ್ಲ ಇದಲ್ಲವೇ, ಇದಷ್ಟೇ ನಮಗೆ ಬ್ರಹ್ಮಚರ್ಯ ಅಂತ ಅಲ್ಲ. ಬ್ರಹ್ಮಚರ್ಯ ಇದರ ಹೊರತಾಗಿ ಇದರಿಗೂ ಮೇಲಿಂದಲೂ ಏನಾಗಿದೆ ಈ ವಿಚಾರವನ್ನು ಇಲ್ಲಿ ವ್ಯಕ್ತ ಮಾಡಿದ್ದಾರೆ. ಆ ವಿಚಾರಗಳನ್ನ ನಾವೇನ್ ಮಾಡ್ಬೇಕು, ತಿಳಿದುಕೊಳ್ಬೇಕು. ಈ ಬ್ರಹ್ಮಚರ್ಯದ ವ್ರತದ ಭಾವನೆಗಾಗಿ ಅತಿಚಾರಗಳನ್ನು ಹೇಳಿದ್ದಾರೆ ಉಮಾಸ್ವಾಮಿ ಅವರು ತತ್ವಾರ್ ಸೂತ್ರದಲ್ಲಿ. ಯಾವ ರೀತಿಯಾಗಿ ಹೇಳಿದ್ದಾರೆ? ಅಧ್ಯಾಯ 7ನೇ ಸೂತ್ರ 7ನೇ ಸೂತ್ರದಲ್ಲಿ, ಅಧ್ಯಾಯ 7 ಸೂತ್ರ 7ನೇ ಸೂತ್ರದಲ್ಲಿ ಹೇಳಿದ್ದಾರೆ, ಸ್ತ್ರೀ ರಾಗ ಕಥಾ ಶ್ರವಣ ತನ್ ಮನೋಹರಂಗಿನಿ ರಿಕ್ಷಣ ಪೂರ್ವರತಾನುಸ್ಮರಣ ವೃಷೇಶ್ವರ ಸ್ವಶರೀರ ಸಂಸ್ಕಾರ ತ್ಯಾಗ ಪಂಚ. ಏನ್ ಹೇಳಿದ್ರು ಇಲ್ಲಿ ಈ ಸೂತ್ರದಲ್ಲಿ ಹೇಳ್ತಾರೆ, ಸ್ತ್ರೀ ರಾಗಕಥಾ, ಸ್ತ್ರೀಯ ರಾಗಕಥೆಯನ್ನು ನಾವು ಕೇಳ್ತಾ ಇದ್ದೀವಿ ಅಂದ್ರೆ ಅದನ್ನ ಏನಾಗ್ತಾ ಇದೆ, ಶ್ರವಣ. ಸ್ತ್ರೀ ರಾಗಕಥಾ ಶ್ರವಣ, ಸ್ತ್ರೀ ರಾಗಕಥೆಗಳನ್ನು ನಾವೇನ್ ಮಾಡ್ತಾ ಇದ್ದೀವಿ, ಶ್ರವಣ ಮಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂದ್ರೆ ಅದೇನಾಗುತ್ತೆ, ಅದು ಕೂಡ ಒಂದು ಬ್ರಹ್ಮಚರ್ಯದಲ್ಲಿ ಅತಿಚಾರವಾಗಿದೆ. ಅತಿಚಾರ ಅಂದ್ರೆ ಏನು? ಆ ಒಂದು ಕಾರಣದಿಂದ ನಮ್ಮಲ್ಲಿ ಏನಾಗ್ತಾ ಇದೆ, ಅದು ಒಂದು ಹಾನಿಗೆ ಒಳಗಾಗ್ತಾ ಇದೆ. ಆ ಕಾರಣದಿಂದ ನಾವು ಒಂದು ಗುರಿಯನ್ನ ತಲುಪಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಅದೇನಾಗ್ತಾ ಇದೆ, ಒಂದು ತಡೆ ಮಾಡ್ತಾ ಇದೆ. ನಮ್ಮಲ್ಲಿ ಗೋಡೆ, ಯಾವುದೇ ರೀತಿಯಾದ ರಸ್ತೆ ಇದೆ, ರಸ್ತೆ ಮಧ್ಯದಲ್ಲಿ ಗೋಡೆ ಬಂದ್ರೆ ನಮ್ಗೆ ಏನಾಗುತ್ತೆ, ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಅನೇಕ ರೀತಿಯಾದಂತಹ ಕಷಾಯಗಳು ನಮ್ಮ ಮೋಕ್ಷ ಮಾರ್ಗದಲ್ಲಿ ಅಡ್ಡ ಗೋಡೆಗಳಾಗಿವೆ. ಇವೆಲ್ಲಾ ಗೋಡೆಗಳನ್ನ ಒಡೆಯಬೇಕಂದ್ರೆ ನಾವು ಧರ್ಮರೂಪಿ ಸ್ವರೂಪ ಆತ್ಮನ ಸ್ವರೂಪವನ್ನು ಧ್ಯಾನ ಮಾಡಬೇಕು. ಆವಾಗಲೇ ನಾವೇನ್ ಮಾಡ್ಬೋದು, ಈ ಒಂದು ಅಡ್ಡ ಗೋಡೆಗಳನ್ನ ನಾವೇನ್ ಮಾಡ್ಬೋದು, ನಾಶ ಮಾಡ್ಬೋದು. ಆ ಅಡ್ಡ ಗೋಡೆಗಳನ್ನ ನಾಶ ಮಾಡ್ಬೇಕಂದ್ರೆ ನಾವು ಈ ಧರ್ಮವನ್ನು ಫಾಲೋ ಮಾಡ್ಬೇಕು. ಆ ಧರ್ಮ ಯಾವುದು? ಜೈನ ಧರ್ಮ. ಆ ನಿಜ ಧರ್ಮ, ನಿಜ ದರ್ಶನ. ಆ ನಿಜ ದರ್ಶನ ಅಂದ್ರೆ ಜಿನ ದರ್ಶನ. ಆ ಜಿನ ದರ್ಶನ ಅಂದ್ರೇನೆ ಆತ್ಮ ದರ್ಶನ. ಆ ಆತ್ಮ ದರ್ಶನವನ್ನು ನೀವು ಯಾವಾಗ ಮಾಡ್ಕೊಳ್ತಿರೋ ಆವಾಗ ನಿಮ್ಗೇನಾಗುತ್ತೆ, ಒಂದು ನಿಜವಾದಂತಹ ಸುಖ ಸಿಗತ್ತೆ. ಶ್ರೀ ರಾಗಕಥಾ ಶ್ರವಣ ತನ್ ಮನೋಹರಂಗಿನಿ ನಿರೀಕ್ಷಣ. ಮನೋಹರ ಮಾಡ್ತಾ ಇದ್ದೀವಿ. ಮನೋಹರ ಅಂದ್ರೆ ಏನು? ಕಣ್ಣಿಗೆ ನಮಗೆ ಚಲೋ ಕಾಣ್ತಿದೆ, ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದೀವಿ. ಆದ್ರೆ ಈ ಕಣ್ಣು ಕಿವಿ ಎಲ್ಲ ಕೇಳ್ತಾ ಇದ್ದೀರಿ, ಇವು ಎಲ್ಲವುಗಳು ಕೇಳುವುದರಿಂದ ಇಂದ್ರಿಯಗಳ ಸುಖವಾಗ್ತಾ ಇವೆ. ಕಣ್ಣಿಗೆ ಏನು ಚಸ್ಮಾ ಹಾಕೊಂಡ್ರೆ ನಮಗೆ ಕೂಲ್ ಆಗಂತ ಅನ್ಸುತ್ತೆ ಬಿಸಿಲಲ್ಲಿ. ಅದು ಯಾರಿಗೆ ಸುಖ ಆಯ್ತು? ಕಣ್ಣಿಗೆ ಸುಖ ಆಯ್ತು. ನೀವು ಹಾಡ ಕೇಳ್ಕೊಂಡ್ರೆ ನಿಮಗೆ ಕಿವಿಗಳಿಗೆ ಸುಖ ಆಗ್ತಾ ಇದೆ. ನೀವು ವಾಸನೆ ತಗೊಂಡ್ರೆ ಚಲೋ ಅಂತದ, ನಿಮಗೆ ಮೂಗಿಗೆ ಸುಖ ಆಗ್ತಾ ಇದೆ. ನಾಲಿಗೆಯಿಂದ ರಸನಾ ಇಂದ್ರಿಯ ಆಗ್ತಾ ಇದೆ. ಆದ್ರೆ ಈ ಅಖಂಡ ಏನಾಗಿದೆ, ಒಂದು ನಮ್ಮಲ್ಲಿ ಈ ಸ್ಪರ್ಶನ ಇಂದ್ರಿಯ ಇದೆ. ಈ ಸ್ಪರ್ಶನ ಇಂದ್ರಿಯದಲ್ಲಿ ಮಾತ್ರ ಎಲ್ಲ ರೀತಿಯಾದಂತಹ ವಿಷಯ ಕಷಾಯಗಳು ಏಕತ್ರಿತವಾಗಿವೆ. ಅಂದ್ರೆ ಕಿವಿಗಳಲ್ಲಿ ಮಾತ್ರ ಕೇಳಿಸ್ತಾ ಇದೆ. ಆದ್ರೆ ಈ ಕಿವಿಗಳನ್ನ ಬಂದ್ ಮಾಡಿದ್ರೆ ನಾವ್ ಏನ್ ಮಾಡ್ಬೋದು, ಕೇಳಿಸ್ಕೊಂಡ ನಿಲ್ಲಿಸ್ಬೋದು. ಕಣ್ಣುಗಳು ನೋಡ್ತಾ ಇದ್ದೇವೆ, ಕಣ್ಣುಗಳನ್ನ ಬಂದ್ ಮಾಡಿದ್ರೆ ನಾವು ಕಣ್ಣುಗಳನ್ನ ನೋಡೋದ ನಿಲ್ಲಿಸ್ಬೋದು. ಮತ್ತು ಈ ಮೂಗಿನಿಂದ ನಾವು ಉಸಿರಾಡ್ತಾ ಇದ್ದೇವೆ ಅಥವಾ ವಾಸನೆ ತಗೊಳ್ತಾ ಇದ್ದೇವೆ, ಮೂಗನ್ನು ಮುಚ್ಚಿದ್ರೆ ನಾವು
ವಾಸನೆ ತಗೋದನ್ನ ತಡೆಯಬಹುದು. ಬಾಯಿ ಮೇಲೆ ಚಿಕಟ್ಪಟ್ಟಿ ಹಚ್ಚಿದ್ರೆ ನಾವೇನ್ ಮಾಡ್ಬೋದು, ರಸನ ಇಂದ್ರಿಯನ ತಡೆಯಬಹುದು. ಆದ್ರೆ ಸ್ಪರ್ಶನೇಂದ್ರಿಯನು ಹೇಗೆ ತಡೆಯುವ್ರಿ? ಈ ಸ್ಪರ್ಶನೇಂದ್ರಿಯನು ತಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕಂಟಿನ್ಯೂ ಆಗಿದ್ರೆ ಏನಾಗಿದೆ, ಅಖಂಡವಾಗಿದೆ. ಈ ಅಖಂಡ ಇಂದ್ರಿಯವನ್ನು ನಾವೇನ್ ಮಾಡ್ಬೇಕು, ಗೆಲ್ಬೇಕು. ಅಂದ್ರೇನೆ ನಮ್ಗೆ ಏನಾಗತ್ತೆ, ನಿಜವಾದಂತ ಬ್ರಹ್ಮಚರ್ಯವಾಗಲು ಸಾಧ್ಯ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಈ ಸ್ಪರ್ಶನ ಇಂದ್ರಿಯನ್ನ ಗೆಲ್ರಿ, ಆಟೋಮೆಟಿಕ್ ಆಗಿ ಬಾಕಿ ಇಂದ್ರಿಯಗಳನ್ನ ನೀವೇನ್ ಮಾಡ್ಬೋದು, ಗೆಲ್ಲಬಹುದು. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಯಾವ ರೀತಿಯಾಗಿ, ಈಗ ಉದಾಹರಣೆ ಹೇಳ್ತೀನಿ ನಿಮ್ಗೆ. ಯಾವ ರೀತಿಯಾದಂತ ಉದಾಹರಣೆ ನಾವ್ ಹೇಳ್ತೀವಿ, ನಾವು ಪಾಕಿಸ್ತಾನ ಗೆದ್ದಿವಿ ಅಂದ್ರೆ ನಿಮ್ಗೆ ಏನ್ ಗೊತ್ತಾಯ್ತು? ಪಾಕಿಸ್ತಾನ ಗೆದ್ದಿವಿ ಅಂದ್ರೆ ಆ ಪಾಕಿಸ್ತಾನದಲ್ಲಿ ಎಲ್ಲಾ ಊರುಗಳನ್ನ, ಎಲ್ಲಾ ಜಿಲ್ಲೆಗಳನ್ನ, ಎಲ್ಲಾ ರಾಜ್ಯಗಳನ್ನ ನಾವು ಗೆದ್ದಿದ್ವಿ, ಬರೋಬರ್. ಈಗ ನಾವು ಲಾಹೋರ್ನ ಗೆದ್ದಿದೀವಿ ಅಂದಾಗ ಪಾಕಿಸ್ತಾನ ಗೆದ್ದಿದೀವ? ಇಲ್ಲ, ಮಾತ್ರ ಲಾಹೋರ್ನ ಗೆದ್ದಿದ್ದೀವಿ. ಅದೇ ರೀತಿಯಾಗಿ ಈ ಅಖಂಡ ಸ್ಪರ್ಶನ ಇಂದ್ರಿಯಗಳನ್ನ ನೀವು ಗೆದ್ದಿದ್ದೀರಿ ಅಂದ್ರೆ ಅದರಲ್ಲಿ ಕಿವಿನೇ ಬಂತು, ನಾಲ್ಗಿನೇ ಬಂತು, ಮೂಗುನು ಬಂತು, ಕಣ್ಣನು ಬಂತು, ಮತ್ತು ಎಲ್ಲನ ಬಂತು. ಅಂದ್ರೆ ಈ ಅಖಂಡ ಇಂದ್ರಿಯಗಳಲ್ಲಿ ಎಲ್ಲ ಇಂದ್ರಿಯಗಳು ಸಂಕುಲಿತವಾಗಿವೆ ಮತ್ತು ಇವೆಲ್ಲಗಳು ಏನಾಗಿವೆ, ಇಲ್ಲಿಯೇ ಸೀಮಿತವಾಗಿವೆ, ಇದರಲ್ಲಿಯೇ ಎಲ್ಲ ಇನ್ಕ್ಲೂಡ್ ಆಗಿವೆ. ಆ ಇನ್ಕ್ಲೂಡ್ ಅಖಂಡ ಇಂದ್ರಿಯ ಅಂದ್ರೆ ಈ ಸ್ಪರ್ಶನ ಇಂದ್ರಿಯ. ಈ ಸ್ಪರ್ಶನ ಇಂದ್ರಿಯನ್ನ ನೀವು ಗೆದ್ರೆ ರಸನ, ಗ್ರಾಣ, ಚಕ್ಷು, ಕರ್ಣ ಇವು ಎಲ್ಲಗಳನ್ನು ನೀವು ಗೆದ್ದಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಖಂಡ ಇಂದ್ರಿಯ ಈ ಸ್ಪರ್ಶನ ಇಂದ್ರಿಯನ್ನ ನೀವು ಗೆಲ್ರಿ, ಆವಾಗ ನೀವು ನೋಡ್ರಿ ಅತೀಂದ್ರಿಯ ಸುಖ ನಿಮಗ ಸಿಗತ್ತೆ. ಈ ಮುಂದೆ ನಾವು ನೋಡೋಣ. ಈ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ, ಮನೋಹರ ಅಂಗ ನಿರೀಕ್ಷಣ ಮಾಡ್ತಾ ಇದ್ದೀವಿ, ಅದರಿಂದ ನಮಗೆ ದುಃಖವಾಗ್ತಾ ಇದೆ. ವಿಶೇಷ ಸ್ವರ ಅನುಸ್ಮರಣ, ಪೂರ್ವರಥಾನುಸ್ಮರಣ, ಶ್ರೇಷ್ಠ ಶರೀರ ಸಂಸ್ಕಾರ ತ್ಯಾಗ. ಅನೇಕ ರೀತಿಯಾದಂತ ಶರೀರಗಳಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಒಂದು ಸುಖ ದುಃಖವನ್ನು ಮಾಡ್ತಾ ಇದ್ದೀವಿ. ಈ ಶರೀರಕ್ಕೆ ಥಂಡಿ ಹತ್ತಿದ್ರೆ ನಾವು ರಜಾಯಿ ಓಡ್ಕೊಳ್ತೀವಿ, ಗರ್ಮಿ ಆದ್ರೆ ನಮ್ಗೆ, ಬೇಸಿಗೆ ಆದ್ರೆ ನಾವು ಎಸಿ ಹಚ್ತೀವಿ. ಅನೇಕ ರೀತಿಯಾದಂತ ಈ ಶರೀರಕ್ಕೆ ಒಳಗಾದಂತಹ ವಿಷಯಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ವಿಷಯಾತೀತರಾಗಿ ಹೊರಟಿದ್ದೀವಿ. ಅದನ್ನ ಎಲ್ಲ ನಾವು ನಾಶ ಮಾಡ್ಬೇಕು, ಆವಾಗಲೇ ನಾವೇನ್ ಮಾಡ್ತೀವಿ, ನಿಜವಾದಂತ ಸುಖವನ್ನು ಪಡೆಯುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದೆ ಕೂಡ ಹೇಳಿದ್ದಾರೆ, ಶ್ರವಣ, ನಿರೀಕ್ಷಣ, ಸ್ಮರಣ, ರಸಸ್ವಾದ, ಶೃಂಗಾರ, ಅನಂಗ ಕ್ರೀಡಾ ಇತ್ಯಾದಿ ಒಂದು ಈ ಬ್ರಹ್ಮಚರ್ಯದಲ್ಲಿ ಏನಾಗಿವೆ, ಎಲ್ಲವುಗಳು ಘಾತಕವಾಗಿವೆ. ಆ ಎಲ್ಲಾ ಘಾತಕಗಳನ್ನ ನಾವೇನ್ ಮಾಡ್ಬೇಕು, ನಷ್ಟ ಮಾಡ್ಬೇಕು. ಅದು ನಷ್ಟ ಮಾಡುವ ಸಾಧ್ಯತೆ ಅಥವಾ ಆ ನಷ್ಟ ಮಾಡುವ ಒಂದು ಕಲೆ ಹೇಗಿದೆ, ಆ ಕಲೆ ಎಲ್ಲಿದೆ? ಆ ಕಲೆ ನಮ್ಮ ಆತ್ಮನಲ್ಲಿದೆ. ಅಂದ್ರೆ ಆ ಆತ್ಮನ ಒಂದು ಮಾಧ್ಯಮದಿಂದ ಅದೇನಾಗಿದೆ, ಸಾಧ್ಯವಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಜವಾದಂತಹ ಆತ್ಮನ ಒಂದು ಸ್ವರೂಪವನ್ನು ತಿಳಿದುಕೊಳ್ಳು. ಆ ಆತ್ಮವನ ಸ್ವರೂಪವನ್ನು ನೀವು ಯಾವಾಗ ತಿಳ್ಕೊಳ್ತೀರಲ್ಲೋ ಆವಾಗ ನೀವೇನ್ ಮಾಡ್ತೀರಿ, ಅತೀಂದ್ರಿಯ ಸುಖವನ್ನು ಪ್ರಾಪ್ತ ಮಾಡ್ಕೊಳ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅದೇ ಒಂದು ಅತೀಂದ್ರಿಯ ಸುಖವನ್ನು ನೀವು ಪ್ರಾಪ್ತ ಮಾಡಿಕೊಳ್ಳಲು ನಾವೇನ್ ಮಾಡ್ತಾ ಇದ್ದೀವಿ, ಇಲ್ಲಿ ಹೇಳ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಂಚೇಂದ್ರಿಯ ವಿಷಯ ಕಷಾಯಗಳಿಂದ ದೂರವಾಗಿರಿ. ಆವಾಗಲೇ ನೀವೇನ್ ಮಾಡ್ತೀರಿ, ಈ ಭೋಗ ಉಪಭೋಗಗಳಿಂದ ತ್ಯಾಗವನ್ನು ಮಾಡಿ ಈ ಅಖಂಡ ಇಂದ್ರಿಯಗಳನ್ನು ನೀವು ಗೆದ್ರೆ ಎಲ್ಲ ಇಂದ್ರಿಯಗಳನ್ನು ಗೆದ್ದಂತೆಯೇ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಇಂದ್ರಿಯದಲ್ಲಿ ಏನಿಲ್ಲ, ಆತ್ಮದರ್ಶನ ಸಾಧ್ಯವಿಲ್ಲ. ಈ ನಿಜವಾದಂತಹ ಕರ್ಣೇಂದ್ರಿಯ, ಜ್ಞಾನೇಂದ್ರಿಯ ನೀವು ಎಲ್ಲಿ ನೋಡ್ರಿ, ಟಿವಿ ನೋಡ್ಲಿಕ್ಕೆ ಅಲ್ಲಿ ಆತ್ಮ ಇಲ್ಲ. ಆತ್ಮ ವಾಸನೆ ತಗೊಂಡ್ರೆ ಆತ್ಮನೇ ಬರೋದಿಲ್ಲ, ರಸನ ತಗೊಂಡ್ರೆ ಆತ್ಮ ಬರೋದಿಲ್ಲ, ಕಿವಿಯಿಂದ ಕೇಳಿದ್ರೆ ಆತ್ಮ ಸಿಗೋಲ್ಲ. ನೀವೇನ್ ಹೇಳ್ತಾ ಇದ್ರಿ ಪಂಡಿತ್ಜಿ, ಪ್ರವಚನ ಕೇಳ್ತಾ ಇದೀವಿ, ಇದು ಆತ್ಮನ ಸಾಧ್ಯವಿಲ್ವಾ? ಇಲ್ಲ. ಇದೇನಾಗತ್ತೆ, ಈಗ ನೀವು ನೋಡ್ರಿ, ಏಕೇಂದ್ರಿಯ ಜೀವಿಗಳಲ್ಲಿ ಯಾವುದೇ ರೀತಿಯಾದಂತ ಒಂದೇ ಇಂದ್ರಿಯ ಇದೆ ಅಲ್ಲಿ. ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರೆ ಯಾವುದೇ ಇಂದ್ರಿಯ ಇಲ್ಲ ಅವರಿಗೆ. ಹಾಗಾದ್ರೆ ಅಲ್ಲಿ ಬ್ರಹ್ಮಚರ್ಯ ಧರ್ಮ ಪಾಲನ ಆಗ್ತಾ ಇದೆಯಾ? ಇಲ್ಲ, ಆಗ್ತಾ ಇಲ್ಲ. ಅದು ಎಲ್ಲವೂ ಎಲ್ಲಿ ಸಾಧ್ಯ ಇದೆ? ಈ ಮನುಷ್ಯ ಗತಿಯಲ್ಲಿ ಸಾಧ್ಯವಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಮನುಷ್ಯ ಗತಿಯು ಏನಾಗಿದೆ, ಒಂದು ಭವ್ಯ ಜೀವಿಗಳಾಗಿದ್ದೇವೆ ನಾವು. ಭವ್ಯ ಜೀವಿಗಳು ಅಂದ್ರೆ ಯಾವ ರೀತಿಯಾಗಿ ಭವ್ಯ ಜೀವಿಗಳು ಅಂದ್ರೆ ಹೇಳಿದ್ದಾರೆ, ಈ ಒಂದು ನಮ್ಮ ಮನುಷ್ಯ ಜನ್ಮವು ಅನೇಕ ಇದಾದ್ಮೇಲೆ ಅನೇಕ ರೀತಿಯಾದಂತಹ ಕಠಿಣಾಯಿ ಪರಿಸ್ಥಿತಿಗಳಿಂದ ಹೊರಟಾಗಿ ನಾವೇನ್ ಮಾಡಿದ್ದೀವಿ, ಬಂದಿದ್ದೀವಿ. ಅದನ್ನು ನಾವೇನ್ ಮಾಡಬಾರ್ದು, ಹೀಗೆ ವ್ಯರ್ಥ ಹೋಗ್ಲಿಕ್ಕೆ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಈ ಶಾಸ್ತ್ರದಲ್ಲಿ ಬರುತ್ತೆ, ಪಾರಸಮನಿ ಅಂತ ಬರುತ್ತೆ. ಆ ಪಾರಸಮನಿ ಸಿಕ್ಕದಂಗೆ ಇದೆ, ಇದು ಮನುಷ್ಯಗತಿ ಸಿಕ್ಕಿದೆ ಅಂದ್ರೆ ನನಗೆ ಮನುಷ್ಯಗತಿಯಲ್ಲಿ ಕೂಡ ಜೈನ ಧರ್ಮವು ಸಿಕ್ಕಿದೆ ಅಂದ್ರೆ ನಿಮ್ಗೆ ಹೇಳಿದರೆ, ನಾನು ಬಹಳ ಮಹಾಪುಣ್ಯದ ಉದಯದಿಂದ ಈ ಜೈನ ಧರ್ಮವನ್ನು ಪಡೆದಿದ್ದೇನೆ. ಆ ಜೈನ ಧರ್ಮವನ್ನು ಪಡೆದಿರುವುದನ್ನು ನಾವು ಏನ್ ಮಾಡ್ಬೇಕು, ಯೂಸ್ ಮಾಡ್ಕೊಳ್ಬೇಕು. ಅದರಲ್ಲಿ ಕೂಡ ಈ ಪಂಚಮಗತಿಯಲ್ಲಿ ನಾವು
ಅನೇಕ ರೀತಿಯಾದಂತ ದುಃಖವನ್ನೇ ಭೋಗಿಸಲಿದ್ದೇವೆ. ಅಂತಿಮ ಈ ಕಾಲವು ಏನಾಗಿದೆ, ದುಃಖಮಾ ಕಾಲವಾಗಿದೆ. ಈ ದುಃಖಮಾ ಕಾಲದಲ್ಲಿ ನಾವು ದುಃಖವನ್ನೇ ಅನುಭವಿಸಲಿದ್ದೇವೆ. ಅದಕ್ಕೆ ಇದ್ದಾರೆ, ನಿಮ್ಮ ಹತ್ರ ಎಷ್ಟು ಸಮಯವಿದೆಯೋ ಅಷ್ಟು ಸಮಯವನ್ನು ನೀವು ಧರ್ಮದಲ್ಲಿ ಇನ್ಕ್ಲೂಡ್ ಮಾಡ್ರಿ. ಇಲ್ಲಾಂದ್ರೆ ನೀವೇನ್ ಮಾಡ್ತೀರಿ, ದುಃಖವನ್ನೇ ಅನುಭವಿಸ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ. ಈಗ ನಾವೇನ್ ಮಾಡ್ತೀವಿ, ಈಗ ಧರ್ಮ ಮಾಡಿ ಎಲ್ಲಿ ಊನು ಏಜ್ ಆದ್ಮೇಲೆ ಧರ್ಮ ಮಾಡೋಣ ಅಂತ ಅಂತೀವಿ. ಆದ್ರೆ ಏಜ್ ಆದ್ಮೇಲೆ ಎಲ್ಲ ಧರ್ಮ ಅಲ್ಲ. ಈ ಯೌವನಾವಸ್ಥೆಯಲ್ಲಿ ಚಿಕ್ಕವರಿದ್ದಾಗ ಚಿಕ್ಕ ಬಾಲಕರಿಂದ ಪಾಠ ಶಾಲೆ ಕಳಿಸ್ರಿ, ಮಂದಿರಕ್ಕೆ ಒಯ್ಯಿರಿ, ಅವ್ರಿಗೆ ನಮೋಕಾರ ಮಂತ್ರ ಕಳಿಸಿ, ಚತ್ತಾರಿ ಮಂಗಲ ಪಾಠ, ಚಡಾಲ, ತತ್ವ ಸುದ್ರೆ ಸ್ವಲ್ಪವಾಗಿ ನೀವು ಅವ್ರಿಗೆ ಹೇಳ್ಕೊತ ಹೋದ್ರೆ ನಮ್ ಧರ್ಮ ಏನಿದೆ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಬೇರೆಯವರು ನಿಮಗೆ ಬೇರೆ ಅವ್ರ ಧರ್ಮ ಅವ್ರಿಗೆ ಕಲಿಸ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀವು ಶಾಲೆಯಲ್ಲಿ ಹೋದ್ರು ಕೂಡ ಅವ್ರಿಗೆ ಎಲ್ಲರೂ ಕಲಿಸ್ಕೊಡ್ರಿ, ಜಯ ಜಿನೇಂದ್ರ ಅನ್ನೋದು ಕಲಿಸ್ರಿ. ಯಾಕಂದ್ರೆ ನಮ್ಮ ಧರ್ಮವನ್ನು ನಾವೇ ಉಳಿಸಲು ಸಾಧ್ಯ ಇಲ್ಲವಂದ್ರೆ ಬೇರೆ ಧರ್ಮದವ್ರು ಬಂದು, ಈಗ ನೋಡ್ತಾ ಇದ್ದೀರಲ್ಲ ಅನೇಕ ರೀತಿಯಾದಂತ ತೀರ್ಥ ಕ್ಷೇತ್ರದಲ್ಲಿ ಆಕ್ರಮಣ ಯಾಗ ಆಗ್ತಾ ಇದ್ದೇವೆ. ಯಾಕಂದ್ರೆ ಅಲ್ಲಿ ನಮ್ಮಂತ ಜೈನದರಿದ್ದಾರೆ, ಅವರು ಯೋಚನೆ ಮಾಡ್ತಾ ಇಲ್ಲ ಅದ್ರ ಕಡೆ, ಬೇರೆ ಧರ್ಮನ ಫಾಲೋ ಮಾಡ್ಕೊಂಡು ಹೊಂಟಿದ್ದಾರೆ. ಇದು ಎಲ್ಲಾ ನಾವೇ ನಮ್ಮ ಕೈಯಿಂದಲೇ ನಾಶ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ನಿಲ್ಲಿಸ್ಬೇಕಂದ್ರೆ ಹೇಗೆ ಸಾಧ್ಯ, ಏನ್ ಉಪಾಯ ಇದೆ, ಸೊಲ್ಯೂಷನ್ ಏನಿದೆ? ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಮ್ಮ ಚಿಕ್ಕ ಬಾಲಕರನ್ನು ಪಾಠಶಾಲೆ ಕಳಿಸ್ರಿ, ನೀವು ಜೈನ ಧರ್ಮದಿಂದ ಅರಿವರಾಗ್ರಿ. ಅದ್ ಹೇಗ್ ಸಾಧ್ಯ? ನಮ್ ಈ ಚಾನೆಲ್ ನ ಮುಖಾಂತರ ಸಾಧ್ಯ. ಈ ಚಾನೆಲ್ ನ ಮೇಲೆ ಅನೇಕ ರೀತಿಯಾದಂತಹ ಧರ್ಮದ ಸ್ವಲ್ಪ 10 ನಿಮಿಷದಲ್ಲಿ ನಿಮಗೆ ಕರ್ಮದ ಸ್ವರೂಪವನ್ನು ನಾವು ತಿಳಿಸಿದ್ದೀವಿ. ಅವೆಲ್ಲ ವಿಡಿಯೋ ಲಿಂಕ್ಗಳು ನಾವು ನಿಮ್ಗೆ ಕಳಿಸ್ತೀನಿ. ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ, ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಬಾಲ್ಬೋಧ ಪಾಠಮಾಲೆ 1, 2, 3, ವಿತ್ರ ವಿಜ್ಞಾನ 1 ಪಾಠಮಾಲೆ, ಈ ರೀತಿಯಾದಂತಹ ಪಾಠಮಾಲೆಗಳನ್ನು ನಿಮಗೆ ನಾವು ಕಳಿಸಿದ್ದೀವಿ. ಡಾಕ್ಟರ್ ಹುಕುಂಚಂದ್ ಬಾರಿಲೆ ಮತ್ತು ರತನ್ ಚಂದ್ ಬಾರಿಲೆರು ಬರೆದಿರುವಂತಹ ಪಾಠಮಾಲೆಗಳನ್ನು ಕನ್ನಡ ಈಸಿ ಲ್ಯಾಂಗ್ವೇಜ್ ನಲ್ಲಿ ನಿಮ್ಮಲ್ಲಿ ರೆಕಾರ್ಡ್ ಮಾಡಿ ಇಟ್ಟಿದ್ದೀವಿ. ನೀವು ಅನಂತ ಕಾಲದವರೆಗೂ ಯಾವಾಗೂ ಕೇಳಬಹುದು, ಆ ರೀತಿಯಾಗಿ ಸುರಕ್ಷಿತವಾಗಿ. ಎಲ್ಲಿವರೆಗೆ ಯೂಟ್ಯೂಬ್ ಇದೆ ಅಲ್ಲಿವರೆಗೆ ಇವೆಲ್ಲವೂ ಸುರಕ್ಷಿತವಾಗಿವೆ ಅಂತ ನಿಮಗೆ ನಾನು ವಚನ ಕೊಡ್ತೀನಿ. ಈ ರೀತಿಯಾದಂತಹ ಬ್ರಹ್ಮಚರ್ಯ, ನಾವು ಎಲ್ಲಿ ಬಂದೀವಿ ಮತ್ತು ಬ್ರಹ್ಮಚರ್ಯದಲ್ಲಿ ಬಂದಿದ್ದೀವಿ. ಈ ಬ್ರಹ್ಮಚರ್ಯದಲ್ಲಿ ಪಂಚೇಂದ್ರಿಯ ವಿಷಯಗಳ ನಾವು ಬಿಟ್ಟು ನಾವೇನ್ ಮಾಡ್ಬೇಕು, ಆತ್ಮನ ಅವಲೋಕನವನ್ನು ಮಾಡ್ಕೋಬೇಕು. ಅಂದ್ರೆ ಆತ್ಮನ ಅವಲೋಕನ ಮಾಡ್ಕೊಂಡ್ರೇನೆ ನಮ್ಗೇನಾಗತ್ತೆ, ಒಂದು ಇಂದ್ರಿಯಗಳು ಕೂಡ ಏನಾಗಿವೆ, ವೃದ್ಧಿ ಪ್ರಾಪ್ತವಾಗಿವೆ. ಅಂದ್ರೆ ವೃದ್ಧಿಗಳಿವೆ ನಮ್ಮಲ್ಲಿ. ವೃದ್ಧಿ ಅಂದ್ರೆ ಈಗ ಏನ್ ಗೊತ್ತಾ ನಿಮ್ಗೆ, ಮುನಿರಾಜರಿಗೆ ವೃದ್ಧಿ ಆಗುತ್ತೆ, 64 ವೃದ್ಧಿ ಅಂತ ಇವಿ. 64 ವೃದ್ಧಿ ಅಂದ್ರೆ ಏನು, 64 ವೃದ್ಧಿಗಳಿರುತ್ತವೆ. ಅದೇ ರೀತಿಯಾಗಿ ಈ ಇಂದ್ರಿಯಗಳು, ಎಲ್ಲ ಇಂದ್ರಿಯಗಳು ಸಿಕ್ಕಿದ್ದಾವೆ ಅಂದ್ರೆ ನಮಗೆ ವೃದ್ಧಿ ಸಿಕ್ಕಿದಂಗೆ. ಈಗ ಒಬ್ಬೊಬ್ರಿಗೆ ಏನಾಗಿಲ್ಲ, ಕಣ್ಣಿರೋದಿಲ್ಲ, ಕಿವಿ ಕೇಳೋದಿಲ್ಲ, ಬಾಯಿ ಇರೋದಿಲ್ಲ, ಮೂಗು ವಾಸ ಬರೋದಿಲ್ಲ, ಮೂಗು ಚಪ್ಪಟ ಇರುತ್ತೆ. ಈ ರೀತಿಯಾದಂತ ಒಂದು ವಿಕೃತವಾದಂತಹ ಅವಸ್ಥೆಗಳಿರ್ತವೆ. ಅಲ್ಲಿವರೆಗೆ ಇಂದ್ರಿಯಗಳೇ ಸಿಕ್ಕಿಲ್ಲ. ಈಗ ನಮ್ಗೆ ಏನಾಗಿದೆ, ನಮ್ಗೆ ಎಲ್ಲಾ ಇಂದ್ರಿಯಗಳು ಕರೆಕ್ಟ್ ಆಗಿವೆ ಅಂದ್ರೆ ನಾವೇನು ಭವ್ಯರಾಗಿದ್ದೇವೆ. ಅಂದ್ರೆ ನಾವು ಒಮ್ಮೆ ಯಾರಿಗೆ ನೋಡ್ಕೊಂಡ್ರೆ ಅದನ್ನೇನಾಗುತ್ತೆ, ನೆನಪು ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಅವ್ರು 10 ವರ್ಷ ಆದ್ಮೇಲೂ ಕೂಡ ನಮ್ಗೆ ಏನಾಗುತ್ತೆ, ನೆನಪಿರುತ್ತೆ. ಅಂದ್ರೆ ನಮ್ಮ ತಲೆಯಲ್ಲೂ ಕೂಡ ನೋಡು ಏನಾಗಿದೆ, ಮೈಂಡ್ ನಲ್ಲಿ ಎಷ್ಟು ರೀತಿಯಾದಂತಹ ವಿಚಾರಗಳನ್ನ ನಾವು ಸಂಗ್ರಹ ಮಾಡಿ ಇಟ್ಕೊಳ್ತೀವಿ. ಅಂದ್ರೆ ನಮಗೊಂದು ವೃದ್ಧಿನೇ ಇದೆ. ಇದು ಹೌದಲ್ವ? ಈ ರೀತಿಯಾದಂತ ಒಂದು ಮ್ಯಾಜಿಕ್ ಇದೆ ನಮ್ಮ ಹತ್ರ. ಆ ಮ್ಯಾಜಿಕ್ ನ ನೀವೇನ್ ಮಾಡ್ಕೊಳ್ರಿ, ಸರಿಯಾಗಿ ಯೂಸ್ ಮಾಡ್ಕೊಳ್ರಿ, ನಿಜವಾದಂತ ಧರ್ಮವನ್ನು ತಿಳ್ಕೊಳ್ರಿ. ಆ ತಿಳ್ಕೊಳ್ಳುವಂತ ಕಲೆ ನಮ್ಮಲ್ಲಿ ಇದೆ. ಅದನ್ನ ನೀವೇನ್ ಮಾಡ್ರಿ, ಹೊರಗ್ ತರ್ರಿ. ಆ ಹೊರಗ್ ತರುವ ಕಲೆ ಎಲ್ಲಿದೆ, ನಮ್ಮ ಆತ್ಮನಲ್ಲಿದೆ. ಆ ಆತ್ಮನ ಕಲೆಯನ್ನ ನೀವು ಯಾವಾಗ ತಿಳ್ಕೊಳ್ತಿರೋ, ಈ ಮ್ಯಾಜಿಕ್ ಏನಾಗತ್ತೆ, ಒಂದು ಸಕ್ಸಸ್ಫುಲ್ ಆಗುತ್ತೆ. ಅಂದ್ರೆ ಈ ಒಂದು ಸಂಸಾರದಲ್ಲಿ ನಾವೇನ್ ಮಾಡ್ಬೋದು, ಗೆಲ್ಲಬಹುದು. ಯಾರಿಂದ ಗೆಲ್ಬಹುದು, ನಮ್ಮಿಂದ ನಾವೇ ಗೆಲ್ಬಹುದು. ಈ ಇಂದ್ರಿಯಗಳ ಮುಖಾಂತರ ನಿಮ್ಮ ಏನ್ ಮಾಡಿದೆ, ಒಂದು ಯುದ್ಧ ನಡೆದಿದೆ. ಆ ಘನ ಯುದ್ಧದಲ್ಲಿ ನೀವು ಇಂದ್ರಿಯಗಳನ್ನು ಸೋಲಿಸ್ಬೇಕಂದ್ರೆ ಧರ್ಮವನ್ನು ಮಾಡ್ಲೇಬೇಕು. ಹೊರತಾಗಿ ಬೇರೆ ಯಾವುದೇ ಒಂದು ಈ ಇಂದ್ರಿಯಗಳನ್ನ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ನೀವು ಪಂಕ ಹಚ್ರಿ ಅಂದ್ರೆ ಇದು ಬೇಸಿಗೆ ಆಗ್ತಾ ಇದೆ ಅಂದ್ರೆ ಇಂದ್ರಿಯನ ಗೆದ್ದಂಗ ಅಲ್ಲ. ಸ್ವಲ್ಪ ಹೊತ್ತಾದ್ರೆ ಚಳಿ ಆಗುತ್ತೆ, ಚಳಿ ಆದ್ಮೇಲೆ ನೀವು ಬಂದ್ ಮಾಡಿಬಿಡ್ತೀರಿ. ಅಂದ್ರೆ ನೀವೇನ್ ಮಾಡಿದ್ರಿ, ಆ ಇಂದ್ರಿಯಕ್ಕೆ ತಕ್ಕಂತೆ ನೀವು ವರ್ತನೆ ಮಾಡ್ತಾ ಇದ್ದೀರಿ. ಆ ಇಂದ್ರಿಯಕ್ಕೆ ತಕ್ಕಂತೆ ವರ್ತನೆ ಮಾಡ್ಬೇಡ್ರಿ. ಯಾವಾಗ ತನಕ ನೀವು ಆ ಇಂದ್ರಿಯಕ್ಕೆ ತಕ್ಕಂತೆ ವರ್ತನೆ ಮಾಡ್ತಿರೋ ಆವಾಗ ನಿಮ್ಗೆ ಏನಾಗುವುದಿದೆ, ದುಃಖವೇ ದುಃಖ ಸಿಗುವುದಿದೆ, ಹೊರತಾಗಿ ಬೇರೆ ಯಾವುದೇ ರೀತಿಯಾದಂತಹ ಸುಖ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಿಯಗಳು ನಮ್ಮಲ್ಲಿ ವೃತ್ತಿಗಳಾಗಿವೆ. ಆ ವೃತ್ತಿಗಳನ್ನು ನೀವು ತಿಳಿದುಕೊಳ್ರಿ. ಪಾರಸ್ ಮನಿ ಅಂದ್ರೆ ಏನು, ಪಾರಸ್ ಮನಿ ಅಂದ್ರೆ ಇದೇ ತಿರುತೆ. ಅದು ಯಾವುದೇ ಒಂದು ಕೆಬ್ಬಣದ ವಸ್ತುವನ್ನು ಮುಟ್ರೆ ಅದೇನಾಗುತ್ತೆ, ಬಂಗಾರ. ಓಕೆನಾ? ಈಗ ಏನಾಯ್ತು, ಒಂದು ಕತೆ ಬರುತ್ತೆ, ಸ್ಟೋರಿ ಬರುತ್ತೆ. ಸ್ಟೋರಿಯ ಮುಖಾಂತರ ನಿಮ್ಗೆ ಹೇಳ್ತೀನಿ. ಅಂದ್ರೆ ಯಾವ ರೀತಿಯಾಗಿ ನಮ್ಮ ಈ ಮನುಷ್ಯ ಬಹು ಇಂಪಾರ್ಟೆಂಟ್ ಆಗಿದೆ, ಅಮೂಲ್ಯವಾಗಿದೆ. ಈ ಮನುಷ್ಯ ಬಹು ನಮಗೆ ಸಿಕ್ಕಿದೆ, ಅದರಲ್ಲಿ ಜೈನ ಧರ್ಮವು ಅಮೂಲ್ಯವಾಗಿದೆ, ಅದನ್ನ ತಿಳಿಸ್ತೀವಿ. ನೀವು ಯಾವ ರೀತಿಯಾಗಿ ಒಂದು ಪಾರಸ್ ಮನಿ ಇರುತ್ತೆ. ಈಗ ಒಬ್ರು ಏನ್ ಮಾಡ್ತಾರೆ, ಪರ್ವತದ ಮೇಲೆ
ಮಂದಿರ ಇದೆ. ಆ ಒಂದು ಮಂದಿರಕ್ಕೆ ಹೋಗ್ತಾ ಇದ್ದಾರೆ ಅವರು ಕುರ್ತಾ ಪೈಜಾಮ ಹಾಕೊಂಡು. ಓಕೆನಾ? ಈಗ ಕುರ್ತಾ ಪೈಜಾಮ ಹಾಕೊಂಡು ಹೊಂಟ್ರಾಗ ಅವ್ರಿಗೆ ಏನಾಗಿರುತ್ತೆ, ಒಂದು ಕಲ್ ಕಾಣುತ್ತೆ, ಅದು ಚಮಕಾಸೋದು ಕಲ್ ಕಾಣುತ್ತೆ. ಅದನ್ನೇನ್ ಮಾಡ್ತಾನೆ, ಅವನು ತೆಗೆದುಕೊಂಡು ಅವನ ಜೇಬ್ನಲ್ಲಿ ಇಟ್ಕೊಳ್ತಾನೆ. ಈಗ ಜೇಬ್ನಲ್ಲಿ ಇಟ್ಕೊಂಡಾಗ ಅವ್ನ್ ಗುಡ್ಡ ಇರುವಾಗ ಒಂದ್ ಕಿಲೋಮೀಟರ್ ಹೋಗ್ತಾನೆ. ಅವಾಗ ಅವ್ನ್ ಅನ್ಸುತ್ತೆ, ಕಲ್ ಏನು ಹೊತ್ಕೊಂಡ್ ಹೊಂಟಿನಿಪಾ ನಾನು, ಎದಕ್ ಇಟ್ಕೊಂಡಿನಿ, ತೆಗೆದು ಒಗಿನು ಅಂತ ಒಗದ್ ಬಿಡ್ತಾನೆ. ಮತ್ತೆ ಮೇಲೆ ಹೋಗಿ ದರ್ಶನ ಮಾಡಿ ಮನೆಗೆ ಬರ್ತಾನೆ. ಮನೆಗೆ ಬಂದ ಮೇಲೆ ಅವನ್ ಏನ್ ಮಾಡ್ತಾನೆ, ಮನೆ ಬಾಗಿಲು ತೆಗಿಲಿಕ್ಕೆ ಅವನ ಕಿಲ್ಲಿ ತೆಗಿತಾನೆ, ಅವನು ಚಾವಿ ತೆಗಿತಾನೆ. ಆ ಚಾವಿ ನೋಡ್ತಾನ, ಬಂಗಾರ ಆಗಿದೆ. ಈಗ ಬಂಗಾರ ಆಗಿದೆ ಅಂದ್ರೆ ನೀವು ತಿಳ್ಕೊಂಡ್ರಲ್ಲ ಏನಾಗಿತ್ತು, ಆ ಒಂದು ಕಲ್ಲಿತ್ತು, ಅದು ಯಾವ್ದಿತ್ತು, ಪಾರಸ್ ಕಲ್ಲಿತ್ತು. ಈಗ ಆ ಪಾರಸ್ ಕಲ್ಲು ಕೆಬ್ಬನಿಗೆ ಹದ್ದ ಮೇಲೆ ಏನಾಯ್ತು, ಆ ಬಂಗಾರದ ಆಯ್ತು. ಅಂದ್ರೆ ಅವೆಲ್ಲ ಚಾಬಿಗಳು ಏನಾಗಿದ್ವು, ಕೀಗಳು ಎಲ್ಲ ಬಂಗಾರದಾಗಿದ್ವು. ಅಂದ್ರೆ ಆ ಮನುಷ್ಯನ, ಆ ಒಂದು ಅಜ್ಜನಿಗೆ ಏನ ಇರ್ಲಿಲ್ಲ, ಧ್ಯಾನವೇ ಇರ್ಲಿಲ್ಲ. ನನಗೇನು ಸಿಕ್ಕಿತ್ತು, ಪಾರಸ್ ಪತ್ತರ ಸಿಕ್ಕಿತ್ತು, ಪಾರಸ ಮನಿ ಸಿಕ್ಕಿತ್ತು. ಅದನ್ನ ನಾನು ಏನ್ ಮಾಡ್ದೆ, ಎಸದ್ ಬಿಟ್ಟೆ, ಪಾರಸ್ ಕಲ್ಲ ಅಂತ ತಿಳಿದು. ಈಗ ಅವ್ನ್ ಏನ್ ಮಾಡಿರ್ಬೋದು, ಅಲ್ಲಿ ಕಿಲ್ಲಿ ತೆಗೆದು ಊಟ ಮಾಡಿ ಚಾ ಕುಡ್ದ ಆಮೇಲೆ ಅದ್ ಹುಡ್ಕಾಡ್ಲಕ್ ಹೋಗಿರ್ಬೋದ, ಇಲ್ಲ ಅವ್ನ ಬಾಗ್ಲಾನೆ ತೆಗಿಲಿಲ್ಲ, ಓಡಿ ಹೋಗಿಬಿಟ್ಟ. ಅವ್ ಎಲ್ಲಿ ಹೋದ್ರು, ಅಲ್ಲಿ ಎಲ್ಲಿ ಒಗದಿದ್ದ ಕಲ್ಲ ಅಲ್ಲಿ ಮತ್ತೆ ಹುಡ್ಕಾಡ್ಲಿಕ್ಕೆ. ಈಗ ನೀವ್ ಹೇಳ್ರಿ, ಆ ಕಲ್ಲು ಸಿಗ್ಬೋದಾ ಮತ್ತೆ? ಇಲ್ಲ. ಕಲ್ಲ ಅವ್ನ್ ದಿನ ರಾತ್ರಿ ಎಲ್ಲ ಹುಡ್ಕಾಡ್ದ, ಅವ್ನ್ಗೆ ಎಲ್ಲಿ ಸಿಗ್ಲಿಲ್ಲೇ ಇಲ್ಲ. ಈಗ ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, ಈ ಮನುಷ್ಯ ಭಾವದಲ್ಲಿ ನಮಗೆ ಜೈನ ಧರ್ಮ ಸಿಕ್ಕಿದೆ. ಇದನ್ನ ನೀವು ಹೀಗೆ ವ್ಯರ್ಥ ಹೋಗ್ಲಿಕ್ಕೆ ಬಿಡಬೇಡ್ರಿ. ವ್ಯರ್ಥ ಹೋಗ್ಲಿಕ್ಕೆ ಬಿಟ್ರೆ ನಿಮ್ಗೇನಾಗುತ್ತೆ, ದುಃಖವೇ ದುಃಖ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ದುಃಖವನ್ನು ನೀವು ಏನ್ ಮಾಡ್ರಿ, ಪಾರ ಆಗ್ಬೇಕು, ಸುಖವನ್ನು ಪಡೆಯಬೇಕಂದ್ರೆ ನಮಗೆ ಅಂದ್ರೆ ಇವೆಲ್ಲಾ ಅನುಕೂಲಗಳು ಸಿಗ್ತಾ ಇದ್ದೇವೆ. ಧರ್ಮದ ಅನುಕೂಲಗಳು, ಈ ರೀತಿಯಾದಂತಹ ಪ್ರವಚನಗಳನ್ನು ನಾವು ಕೇಳ್ತಾ ಇದ್ದೀವಿ. ಅನೇಕ ರೀತಿಯಾದಂತಹ ಒಂದು ಯೋಜನೆಗಳು, ಈ ಟೆಕ್ನಾಲಜಿ ಕೂಡ ನಮ್ಗೆ ಏನಾಗಿದೆ, ಒಂದು ಅವಸರವಾಗಿ ಪ್ರಧಾನವಾಗಿದೆ. ಇದನ್ನು ದುರ್ವ್ಯವಹಾರವಾಗಿ, ದುರಾಸೆಯಾಗಿ ನಾವು ಏನ್ ಮಾಡ್ತಾ ಇದ್ವಿ, ಅನೇಕ ರೀತಿಯಾದಂತಹ ಕೆಟ್ಟ ಕೆಲಸಗಳಲ್ಲಿ ಉಪಯೋಗ ಮಾಡ್ತಾ ಇದೀವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಮ್ಮ ಉಪಯೋಗವನ್ನು ಸರಿ ಮಾಡ್ಕೊಳ್ರಿ. ಆ ಉಪಯೋಗವನ್ನು ನಿಮ್ಮ ಆತ್ಮನ ಉದ್ಧಾರಕ್ಕಾಗಿ ನೀವು ಯೂಸ್ ಮಾಡ್ಕೊಳ್ತಾ ಇದ್ರೆ, ಇವು ಎಲ್ಲವುಗಳು ನಿಮಗೆ ಒಳ್ಳೆಯ ಕಾರ್ಯಗಳನ್ನ ಮಾಡಿಸ್ತೀವಿ, ಮತ್ತು ಆ ಬಯಕೆಗಳು ಕೂಡ ನಿಮ್ಮಲ್ಲಿ ಏನಾಗ್ತದೆ, ಒಳ್ಳೆಯದಾಗಿ ಇರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನಿಜವಾದಂತ ಆತ್ಮನ ದರ್ಶನವನ್ನು ಪಡೆಯಬೇಕಂದ್ರೆ ನೀವು ಏನ್ ಮಾಡ್ಬೇಕು, ಆತ್ಮ ಶುದ್ಧಿಯನ್ನು ಪ್ರಾಪ್ತ ಮಾಡ್ಕೊಳ್ಬೇಕು ಮತ್ತು ಬ್ರಹ್ಮನಲ್ಲಿ ಲೀನ ಆಗ್ಬೇಕು. ಆ ಬ್ರಹ್ಮಚರ್ಯದಲ್ಲಿ, ಚರಣದಲ್ಲಿ ನೀವು ಯಾವಾಗ ಲೀನರಾಗ್ತಿರೋ ಆವಾಗ ನಿಜವಾದಂತಹ ಬ್ರಹ್ಮಚರ್ಯರು ನೀವು ಫಾಲೋ ಮಾಡ್ಕೊಳ್ತೀರಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಈ ಬ್ರಹ್ಮಚರ್ಯವನ್ನು ನಾವು ತಿಳ್ಕೊಳ್ತಾ ಹೊಂಟಿದ್ದೀವಿ. ಮತ್ತೆ ಮುಂದೆ ಹೇಳ್ತಾರೆ, ಒಬ್ರು ಏನ್ ಮಾಡ್ತಾ ಇದ್ದಾರೆ, ಅಜ್ಜರು ಪ್ರವಚನಿಗೆ ಡಿಲ್ಲಿಗೆ ಹೋಗ್ತಾ ಇದ್ರು, ಒಬ್ರು ಪಂಡಿತ್ಜಿ ಹತ್ರ. ಒಂದಿನ ಪಂಡಿತ್ಜಿ ಹತ್ರ ಅವ್ರು ಏನ್ ಮಾಡಿದ್ರು, ಲೇಟ್ ಮಾಡಿ ಬಂದ್ರು. ಲೇಟ್ ಮಾಡಿ ಬಂದ್ಮೇಲೆ ಅವರು ಪಂಡಿತ್ಜಿಗೆ ಪ್ರವಚನದಲ್ಲಿ ಭಾವ ಬಂತು, ಒಂದು ಅಜ್ಜವ್ರಿಗೆ ಕೇಳ್ಬೇಕಂತ, ಯಾಕೆ ಲೇಟ್ ಮಾಡಿ ಬಂದ್ರಿ ಅಂತ. ಅಜ್ಜವ್ರಿಗೆ ಹೇಳ್ತಾರೆ, ಅಜ್ಜವ್ರು ಯಾಕೆ ಲೇಟ್ ಮಾಡಿ ಬಂದ್ರಿ, ಇವತ್ತು ಪ್ರವಚನದಾಗ ಡೆಲ್ಲಿ ಬರ್ತೀರಿ, ಏನ್ ಹೇಳ್ರಿ ಬಿಡ್ರಿ ಪಾತ ಅವನ ಅಂತಾನೆ. ಆದ್ರೂ ಕೂಡ ಹೇಳ್ರಿ ಏನಾಯ್ತು, ಏನ್ ಸಮಸ್ಯೆ, ನಾನು ನೋಡ್ತೀನಿ ಏನ್ ಸಮಸ್ಯೆ ಆಗಿದೆ ನಿಮ್ ಪ್ರವಚನ. ಅದೇನಾಯ್ತು, ನಮ್ಮ ಹುಡುಗನು ಕೂಡ ಪ್ರವಚನಿಗೆ ಬರ್ತಾನ ಅಂತಿದ್ದ, ನಾವೇನ್ ಮಾಡಿದ್ವಿ, ಅವ್ನ್ಗೆ ಎಲ್ಲಿ ಅಂತ ತಿಳಿಯಂಗಿಲ್ಲ, ಅದ್ರ ಸಂಬಂಧ ನಾನ್ ಏನ್ ಮಾಡಿಲ್ಲ, ಅವ್ನ್ ಪ್ರವಚನ ಕರ್ಕೊಂಡ್ ಬರ್ಲಿಲ್ಲ, ಅವ್ನ್ಗೆ ಆಟ ಹಚ್ಚಿ ಅಥವಾ ಮೊಬೈಲ್ ಕೊಟ್ಟ ಅವ್ನ್ಗೆ, ನಾನ್ ಬಂದ್ಬಿಟ್ಟಿ ಪ್ರವಚನಗ ಅಂತ ಅವ್ರು ಹೇಳಿದ್ರು. ಅಂದ್ರೆ ಅವ್ರಿಗೆ ಏನ್ ಹೇಳಿದ್ರು, ಪ್ರವಚನಿಗೆ ಆ ಹುಡುಗ ಬರ್ತಾನ ಅಂದ್ರೆ ಅವ್ನಿಗೆ ಕರ್ಕೊಂಡ್ ಬರ್ಲಿಲ್ಲ. ಅವ್ನು ಯಾಕೆ ಕರ್ಕೊಂಡ್ ಬರ್ಲಿಲ್ಲ ಅಂತ ಕೇಳ್ರೆ, ನೀವೇನ್ ಪ್ರವಚನ ಕೊಡ್ತೀರಿ ಮಹಾರಾಜ್ರ, ಪಂಡಿತರ, ನೀವು ಮಹಾರಾಜರಾಗುವಂತ ಕಲೆ ಹೇಳ್ತೀರಿ, ಮುನಿರಾಜರಾಗ ಅಂತ ಹೇಳ್ತೀರಿ, ತಪ್ಪಿ ನಮ್ ಹುಡುಗ ಎಲ್ರ ಕೇಳಿ ಮುನಿರಾಜ ಆಗಿ ಹೋಗೋದಂದ್ರೆ ಏನ್ ಮಾಡುವ, ಅದಕ್ಕ ನಾವೇನ್ ಮಾಡ್ಲಿಲ್ಲ, ಆ ಹುಡುಗನ್ ಕರ್ಕೊಂಡ್ ಬರ್ಲಿಲ್ಲ ಅಂತ ಆ ಅಜ್ಜ ಹೇಳ್ತಾರೆ. ಅಂದ್ರೆ ವಿಚಾರ ಮಾಡ್ರಿ, ಈ ಒಳ್ಳೆಯ ಕಲೆ ನಾವು ಹೇಳ್ತಾ ಇದ್ದೀವಿ, ಈ ಕಲೆಯನ್ನ ಕೇಳಲಿಕ್ಕೆ ಅಂದ್ರೆ ತಯಾರಿಲ್ಲ. ಅದೇ ರೀತಿಯಾಗಿ ನಮ್ಮಲ್ಲಿ ಕೂಡ ನಾವೇನ್ ಮಾಡ್ತಾ ಇದ್ವಿ, ನಮ್ ಹುಡುಗರ್ನ ನಾವು ಮಂದಿರಕ್ಕೆ ಕಳ್ಸಿದ್ರೆ ಏನ್ ಮಾಡ್ತಾರೆ, ಅವ್ರು ಬ್ರಹ್ಮಚಾರಿ ಆಗ್ಬೋದು, ಮುನಿರಾಜರಾಗಿ ಹೋಗ್ಬೋದು ಅಂತ. ಆದ್ರೆ ಮುನಿರಾಜರಾಗಿ ಹೋಗೋದಿಲ್ಲ. ಯಾವುದೇ ರೀತಿಯಾದಂತ ಎಲ್ಲರೂ ಮುನಿರಾಜ್ ಆಗಬೇಕಂತಾನೆ ಕಂಡೀಷನ್ ಇದೆಯಾ? ಇಲ್ಲಿ ನಾನ್ ನಿಮ್ಗೆ ಏನಂದ್ರೆ ಕಂಡೀಷನ್ ಕೊಟ್ಟಿದ್ದೇನೆ ಆ ಪ್ರವಚನ ಹೇಳುವಾಗ, ಇಲ್ಲ, ನೀವು ಧರ್ಮ ಮಾಡ್ರಿ, ಧರ್ಮ ಮಾಡೋದ್ರಿಂದ ನಿಮಗೆ ಲೌಕಿಕ ಸುಖನೂ ಸಿಗುತ್ತೆ, ಆದ್ರೆ ಅಲೌಕಿಕರಾದಂತಹ ಧರ್ಮದ ಸುಖವು ನಿಜವಾದಂಥದ್ದು ಇಂದಿಲ್ಲ ನಾಳೆ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಆ ಒಂದು ಫ್ಯೂಚರ್ ನಿಮ್ ಹತ್ರ ಇದೆ. ಈಗ ನಾವು ಫ್ಯೂಚರ್ ಬ್ರೈಟ್ ಆಗ್ಬೇಕು ಅಂತ ಹೇಳ್ತೀವಿ. ಫ್ಯೂಚರ್ ಬ್ರೈಟ್ ಆಗ್ಬೇಕು, ಯಾವ ಫ್ಯೂಚರ್ ಬ್ರೈಟ್? ನಾವು ದೊಡ್ಡವರಾದಂತ IAS ಆಯ್ತೀವಿ, IPS ಅಂತೀವಿ ಅಂತ ಹೇಳ್ತೀವಿ, ಇವೆಲ್ಲವೂ ಬ್ರೈಟ್ ಆಗಿದ್ದಾವೆ. ಫ್ಯೂಚರ್ IAS IPS ನಂತರ ಯಾವುದೇ ರೀತಿಯಾದ ಸಮಯವಿಲ್ಲ. 24 ಗಂಟೆ ಅವನ ತಲೆಯಲ್ಲಿ ಸುರಕ್ಷತೆಯ ಒಂದು ಏನಾಗಿದೆ, ಅಲ್ಲಿ ನಾಳೆ ಹೋಗ್ಬೇಕು, ಇಲ್ಲಿ ಮೀಟಿಂಗ್ ಇದಾವೆ, ಅಲ್ಲಿ ಮೀಟಿಂಗ್ ಇದಾವೆ, ಎಲ್ಲ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಇದೇ ಜವಾಬ್ದಾರಿಯ ಭಾರವನ್ನು ಅವನು ಏನ್ ಮಾಡ್ತಾ ಇದ್ದಾನೆ, ತನ್ನ ಮೇಲೆ ಎತ್ಕೊಂಡ
ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿರಾಕೂಲ ಜೀವನವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಬೇಕಂದ್ರೆ ಈ ಆತ್ಮನ ಮಾರ್ಗದಲ್ಲಿ ನಡೆಯಬೇಕು, ಮೋಕ್ಷ ಮಾರ್ಗದಲ್ಲಿ ಹೋಗ್ಬೇಕು. ಆ ಮೋಕ್ಷ ಮಾರ್ಗವು ಮಾತ್ರ ಜೈನ ದರ್ಶನದಿಂದಲೇ ಸಾಧ್ಯವಿದೆ ಹೊರತಾಗಿ ಯಾವುದೇ ಒಂದು ಬೇರೆಯವರ ದರ್ಶನದಲ್ಲಿ ಸಾಧ್ಯವಿಲ್ಲ. ಈ ಎಲ್ಲ ಸಂಸಾರ ಸಾಗರದಲ್ಲಿ ನಮ್ಮ ಜೀವನವನ್ನು ಕಂಟ್ರೋಲ್ ಮಾಡುವ ಶಕ್ತಿ ಈ ಜೈನ ದರ್ಶನದಲ್ಲಿಯೇ ಇದೆ, ಹೊರತಾಗಿ ಬೇರೆ ಎಲ್ಲೂ ಇಲ್ಲ. ನೀವು ನಿಮ್ಮನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಬೇರೆಯವರು ಯಾರಾದ್ರೂ ನಿಮ್ಮಲ್ಲಿ ಕಂಟ್ರೋಲ್ ಮಾಡ್ತಾರೆ, ಅಥವಾ ನಿಮ್ಮ ಇಂದ್ರಿಯಗಳ ನಿಮ್ಮನ್ನು ಕಂಟ್ರೋಲ್ ಮಾಡ್ತವೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಮ್ಮ ಆತ್ಮನಿಂದ ನೀವು ಕಂಟ್ರೋಲ್ ಮಾಡ್ರಿ, ಆವಾಗಲೇ ನೀವು ಏನ್ ಮಾಡ್ಬೋದು, ಒಂದು ಗುರಿಯನ್ನ ತಲುಪಬಹುದು. ಯಾವ್ದು ಗುರಿ? ಮೋಕ್ಷ ಗುರಿ. ಆ ಮೋಕ್ಷದ ಅರಮನೆಯನ್ನು ನೀವು ತಲುಪಲಿಕ್ಕೆ ನಿಮ್ಮ ಈ ಕಂಟ್ರೋಲ್ ಮಾಡುವ ಶಕ್ತಿ ಮಾತ್ರ ಜೈನ ದರ್ಶನದಲ್ಲಿ ಹೇಳಿದ್ದಾರೆ. ಅದೇ ಬೇರೆ ಯಾವುದೇ ದರ್ಶನದಲ್ಲಿ ಈ ರೀತಿಯಾದಂತಹ ನಮ್ಮ ಆತ್ಮ ನಮ್ಮ ಇಂದ್ರಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವುದೇ ಉಪದೇಶ ಕೊಡೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಎಲ್ಲಾ ಕಂಟ್ರೋಲ್ ನಿಮ್ಮ ಹತ್ರ ಇದೆ ಅಂದ್ರೆ ನೀವೇನ್ ಮಾಡ್ಬೋದು, ಈಗ ಗಾಡಿ ಕಂಟ್ರೋಲ್ ನಮ್ಮ ಹತ್ರ ಇದ್ರೆ ಗಾಡಿ ಯಾವಾಗ ಬೇಕಾದ್ ನಿಲ್ಸ್ಬೋದು, ಯಾವಾಗ ಬೇಕಾದ್ ಹೋಗಿಸ್ಬೋದು. ಅದೇ ರೀತಿಯಾಗಿ ಆತ್ಮನ ಕಂಟ್ರೋಲ್ ನಮ್ಮ ಹತ್ರ ಇದೆ ಅಂದ್ರೆ ಆತ್ಮನ ದರ್ಶನ ಮಾಡಿಕೊಳ್ಳುವ ಒಂದು ಕಲೆಯನ್ನು ತಿಳ್ಕೊಡ್ರಿ. ಮತ್ತು ಆ ಕಲೆಯನ್ನು ತಿಳ್ಕೊಂಡ್ರೆ ನಾವೇನ್ ಮಾಡೋದು, ನಿಜವಾದಂತ ಸುಖವನ್ನು ಪಡೆಯಬಹುದು. ಈಗ ನಾವು ಮೂವಿ ನೋಡ್ಲಕ್ ಹೋಗ್ತೀವಿ. ಮೂವಿ ನೋಡ್ದಕ್ ಹೋದಾಗ ಮಾಲ್ ನಲ್ಲಿ ಐನಾಕ್ಸ್ ನಲ್ಲಿ ಏನೈತೆ 4 ಸ್ಕ್ರೀನ್ಗಳು ಇರ್ತಾವೆ. ಈಗ 4 ಸ್ಕ್ರೀನ್ಗಳಲ್ಲಿ ನಾವು ಹೋಗ್ತೇವ ಮೂವಿ ನೋಡ್ಲಿಕ್ಕೆ? ಇಲ್ಲ, ಒಂದ್ ಸ್ಕ್ರೀನ್ ಅಲ್ಲಿ ಹೋಗ್ತೀವಿ. ಯಾವ್ದ್ರಲ್ಲಿ ನಮ್ಗೆ ಯಾವ್ದು ಚಲೋ ಅನ್ಸುತ್ತೆ, ನಮ್ಗೆ ಯಾವ್ದ್ರಲ್ಲಿ ಸುಖ ಸಿಗುತ್ತೆ ಅದನ್ನ ನೋಡ್ಲಕ್ ಹೋಗ್ತೀವಿ. ಈಗ ಅದನ್ನ ನೋಡಿ ಬಂದ್ರಿ ನೀವು, ಎಷ್ಟು ದಿನ ನೆನಪಿರುತ್ತೆ ನಿಮ್ಗೆ? 1 ತಿಂಗಳ 2 ತಿಂಗಳ ನೆನಪಿರುತ್ತೆ. ಅದಾದ್ಮೇಲೆ ನಾವು ಬರ್ತ್ ಹೋಗ್ಬಿಡ್ತೀವಿ. ಅದೇ ರೀತಿಯಾಗಿ ಹೇಳ್ತಾ ಇದ್ದೀವಿ, ಆ ಎಲ್ಲ ಸುಖ ಕ್ಷಣಿಕ ಸುಖಗಳಾಗಿವೆ, ಇಂದ್ರಿಯ ಸುಖಗಳಾಗಿವೆ. ಅವಾಗ ನೋಡಿದ್ರಿ ನಿಮ್ಗೆ ಚಲೋ ಅನಿಸ್ತು, ಅದರ ನಂತರ ನೀವು ಮತ್ತೊಮ್ಮೆ ನೋಡ್ತೀರಾ ಅಂದ್ರೆ ಹೋಗ್ತೀರಾ? ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಆತ್ಮನನ್ನ ನೀವು ಡೈಲಿ ನೋಡ್ಕೊತಾ ಇರ್ರಿ, 1 ಗಂಟೆ ಸ್ವಾಧ್ಯಾಯ ಮಾಡ್ರಿ. ಅಂದ್ರೆ ಆ ಒಂದು ಆತ್ಮನ ಪಿಕ್ಚರ್ ನೋಡಕತ್ತರ ಅಂದ್ರೆ ನಿಮಗೆ ಬೇರೆ ಯಾವ ಪಿಕ್ಚರ್ ಚಲೋ ಅನ್ಸಂಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಆತ್ಮನ ಪಿಕ್ಚರ್ ಮೂವಿಯನ್ನ ನೀವು ನೋಡಾಕತ್ರೆ ನಿಮ್ಗೆ ಏನಾಗುತ್ತೆ, ಒಂದು ಅತೀಂದ್ರಿಯ ಸುಖವು ಪ್ರಾಪ್ತವಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿಜವಾದಂತಹ ಒಂದು ಅತೀಂದ್ರಿಯ ಸುಖವನ್ನು ಪಡೆಯಬೇಕಂದ್ರೆ ನೀವು ಆತ್ಮ ದರ್ಶನ ಮಾಡ್ರಿ. ಮತ್ತು ಅನುಕೂಲ ಪ್ರತಿಕೂಲ ಒಂದು ವಿಷಯ ಕಷಾಯಗಳಿಂದ, ಅನುಕೂಲ ಪ್ರತಿಕೂಲ, ಯಾವುದರ ಅನುಕೂಲ ಪ್ರತಿಕೂಲ? ಇಂದ್ರಿಯಗಳ ಅನುಕೂಲ ಪ್ರತಿಕೂಲವಾಗಿ ನಾವೇನ್ ಮಾಡ್ತಾ ಇದ್ದೀವಿ, ನಡೆದುಕೊಳ್ತಾ ಇದ್ದೀವಿ. ಆ ಇಂದ್ರಿಯಗಳ ಅನುಕೂಲ ಪ್ರತಿಕೂಲವಾಗಿ ಬಿಟ್ಟು ನಾವೇನ್ ಮಾಡ್ಕೊಳ್ಬೇಕು, ನಿಜವಾದಂತಹ ಆತ್ಮ ದರ್ಶನವನ್ನು ಮಾಡ್ಕೊಳ್ಬೇಕು. ಆ ಆತ್ಮ ದರ್ಶನ ಮಾತ್ರ ಸ್ವಾಧ್ಯಾಯದಿಂದಲೇ ಸಾಧ್ಯವಿದೆ ಹೊರತಾಗಿ ಬೇರೆ ಯಾವುದೇದಿಂದ ಸಾಧ್ಯವಿಲ್ಲ. ನಾವೇನ್ ಮಾಡ್ಕೊಳ್ತೀವಿ, ಈಗ ಒಂದು ನಮ್ ಟ್ರೈನ್ ಲೇಟ್ ಆಗ್ತಾ ಇದ್ರೆ ನಾವೇನ್ ಮಾಡ್ಕೊತೀವಿ, ಮನೆಯಿಂದ ಸ್ವಲ್ಪ ಲೇಟ್ ಬಿಟ್ಟಿದೀವಿ, ಟ್ರೈನ್ 8 ಗಂಟೆಗಿದೆ, ಈಗ ನಾವು 9 ಗಂಟೆಗೆ ಮುಂಜಾನೆ ಟ್ರೈನ್ ಇದೆ, ನಾವು 8:30ಗೆ ಬಿಟ್ಟಿದ್ದೇವೆ ಮನೆಯಿಂದ. ಈಗ 8:30ಯಿಂದ ಬಿಟ್ಟಿವಿ ಅಂದ್ರೆ ನಮ್ಗೆ ಏನ್ ಅನ್ಸುತ್ತೆ, ಒಂದ್ ಸ್ವಲ್ಪ ಮುಟ್ಲಿಕ್ಕೆ ಕಷ್ಟ ಆಗುತ್ತೆ, ಟೈಮ್ ಲೇಟ್ ಆಗ್ತದೆ. ನಾವು ದೇವ್ರ ಹತ್ರ ಬೆಳ್ಕೊಳ್ತೀವಿ, ದೇವ್ರ ಟ್ರೈನ್ ಲೇಟ್ ಮಾಡಿ, ಟ್ರೈನ್ ಮಾತಾಡೋದು. ಈಗ ಅಲ್ಲಿ ನಾವು ಹೋಗಿ ಮುಟ್ತೀವಿ ಸರಿ ಟೈಮ್, ಮತ್ತ ಅದಾದ್ಮೇಲೆ ಟ್ರೈನ್ ಬರೋದಿಲ್ಲ. 8:30 ಆದ್ರೂ 9 ಆದ್ರೂ ಟ್ರೈನ್ ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ಟ್ರೈನ್ ಬರ್ಲಿಲ್ಲ ಅಂದ್ರೆ ಅವಾಗ ನಾವ್ ಏನ್ ಬೆಳ್ಕೊತೀವಿ, ದೇವ್ರ ಟ್ರೈನ್ ಲೋಕರ್ ಬರ್ಲಿ. ಈಗ ಯಾರು ಬೆಳ್ಕೊಳ್ತಾ ಇದ್ರು ಲೇಟ್ ಬರ್ಲಿ ಅವನೇ ಬೆಳ್ಕೊಳ್ತಾ ಇದ್ದೀನಿ, ಏನ ಲೌಕರ್ ಬರ್ಲಿ. ಅಂದ್ರೆ ಯಾವಾಗ ತಮಗ ಅನುಕೂಲ ಇತ್ತು ಅವಾಗ ನಾವು ಲೇಟ್ ಮಾಡ್ಲಿಕ್ಕೆ ಹೊರಟಿದ್ದೇವೆ, ಮತ್ತು ಯಾವಾಗ ಪ್ರತಿಕೂಲ ಆಯ್ತು ಅವಾಗ ನಾವು ಲೌಕರ್ ಬರ್ಲಿ ಅಂತ ಹೇಳ್ತೇವೆ, ಬೇಗನೆ ಬರ್ಲಿ ಅಂತ ನಾವು ಮಾಡ್ಕೊಳ್ತಾ ಇದ್ದೀವಿ. ಅಂದ್ರೆ ನೀವು ವಿಚಾರ ಮಾಡ್ರಿ, ನಾವು ಏನ್ ಮಾಡ್ತಾ ಇದ್ದೀವಿ, ಆ ನಮ್ಮ ಶರೀರ ನಮ್ಮ ಇಂದ್ರಿಯಕ್ಕೆ ತಕ್ಕಂತೆ ನಾವು ಏನ್ ಮಾಡ್ತಾ ಇದ್ದೀವಿ, ವರ್ತನೆ ಮಾಡ್ತಾ ಇದ್ದೀವಿ. ಆ ಇಂದ್ರಿಯಕ್ಕೆ ತಕ್ಕಂತೆ ಹೊರತಾಗಿ ವರ್ತನೆ ಮಾಡದೆ ನಾವೇನ್ ಮಾಡಬಾರ್ದು, ನಮ್ಮ ಆತ್ಮನ ತಕ್ಕಂತೆ ನೀವು ವರ್ತನೆ ಮಾಡ್ರಿ. ಆವಾಗ ನಿಮಗೆ ನಿಜವಾದಂತಹ ಏನ್ ಮಾಡ್ಬೋದು, ಈ ನಿಜವಾದಂತಹ ಧರ್ಮವನ್ನು ತಿಳ್ಕೊಳ್ಬಹುದು ಮತ್ತು ಬ್ರಹ್ಮರೂಪ ಲೀನಲಾಗ್ಬೋದು, ಬ್ರಹ್ಮ ಸ್ವರೂಪಿ ಆತ್ಮನಲ್ಲಿ ಲೀನ ಆಗಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಆ ಬ್ರಹ್ಮ ಸ್ವರೂಪಿ ಆತ್ಮನಲ್ಲಿ ಲೀನಲಾಗುವಂತ ಕಲೆಯನ್ನು ನೀವು ಸ್ಪರ್ಶನ ಇಂದ್ರಿಯಗಳನ್ನ ಗೆದ್ದು ಕಲಿಯಬಹುದು. ಈ ಚಕ್ಷು ಇಂದ್ರಿಯ, ಘ್ರಾಣೇಂದ್ರಿಯ, ಕರ್ಣೇಂದ್ರಿಯ, ರಸನೇಂದ್ರಿಯ ಎಲ್ಲವನ್ನು ಗೆಲ್ಲಬೇಕಂದ್ರೆ ನೀವೇನ್ ಮಾಡ್ಬೇಕು, ನಿಜವಾದಂತಹ ಈ ಸ್ಪರ್ಶನ ಇಂದ್ರಿಯನ್ನು ನೀವು ಗೆದ್ರೆ ಇವೆಲ್ಲ ಏನ್ ಮಾಡ್ಬೋದು, ನಿಜವಾದಂತಹ ಒಂದು ಬ್ರಹ್ಮಚರ್ಯವನ್ನು ಪಾಲನ ಮಾಡಬಹುದು. ಮಾತ್ರ ಬ್ರಹ್ಮಚರ್ಯ ಅಂದ್ರೆ ಸ್ತ್ರೀ ಭೋಗ, ಕಾಮಭೋಗ ಇವೆಲ್ಲ ಬಿಡುವುದು ಅಷ್ಟೇ ಬ್ರಹ್ಮಚರ್ಯ ಅಲ್ಲ. ಬ್ರಹ್ಮಚರ್ಯನು ಯಾವ ರೀತಿಯಾಗಿ ನೋಡ್ತಾರೆ, ಈಗ ಒಬ್ಬ ಬ್ರಹ್ಮಚಾರಿ ಏನಾಗ್ತಾನೆ, ಒಂದು ಪಂಚಕಲ್ಯಾಣ ಇರುತ್ತೆ. ಆ ಪಂಚಕಲ್ಯಾಣ ಟೈಮ್ದಲ್ಲಿ ಮುನಿರಾಜರ ಹತ್ರ ಹೋಗಿ ಹೇಳ್ತಾನೆ, ನನ್ಗೆ ಬ್ರಹ್ಮಚಾರಿ ಕೊಡ್ರಿ ಅಂತ ಅವ್ನು ಹೇಳ್ತಾನೆ. ಅವಾಗ ಮುನಿರಾಜನ ಹೇಳ್ತಾರೆ, ಈಗ ಸರಿ ಸಮಯ ಇಲ್ಲಪ್ಪ, ನೀವು ಇನ್ನೊಂದ್ 2 ತಿಂಗಳು ಹೋಗ್ಲಿ ಆಯ್ತು ಕೊಡ್ತೀವಿ ಅಂತ ಹೇಳ್ತಾನೆ. ಅವ್ನ ಏನ್ ಸ್ಯಾಡ್ ಆಗತ್ತಾನೆ, ಅವ್ನ್ ಚಲೋ ಅನ್ಸೋದಿಲ್ಲ. ಮಹಾರಾಜರು ಹೇಳ್ತಾರೆ, ಈಗ ಒಬ್ರು ಬೇರೆ ವ್ಯಕ್ತಿ ಹತ್ರ ಹೋಗಿ ಹೇಳ್ತಾನೆ, ಈ ಮಹಾರಾಜರನ್ನ ಎಷ್ಟ್ ಹೇಳ್ತೀನಿ ಬ್ರಹ್ಮಚಾರಿ ಕೊಡತ್ತ, ಅವ್ರು ಬ್ರಹ್ಮಚಾರಿ ಕೊಡುವಾರ ನನ್ ಯಾಕಪ್ಪ, ಅವ್ರು ಏನ್ ಹೇಳಿದ್ರು, ಅವ್ರು ಹೇಳಿದ್ರು 2 ತಿಂಗಳಾಗನ ಕೊಡ್ತಾನಂತ ಅಂದ್ರು.
ಈಗ 2 ತಿಂಗಳು ಅದನ್ನ ಕೊಡ್ತಾನ ಅಂದ್ರಲ್ಲ, ಮತ್ ಬಿಡ್ಲ ಅಂತ ಎದಕ್ ಚಿಂತೆ ಮಾಡ್ತಾ ಇದೀವಿ? ಬ್ರಹ್ಮಚಾರಿ ಅವಾಗ ತಗೋ, ಈಗ ನೀವು ಬ್ರಹ್ಮಚಾರಿ ಆಗಿರ್ಬೋದು, ಈಗೂ ಕೂಡ ಬ್ರಹ್ಮಚಾರಿ ಇರ್ಬೋದಲ್ಲ. ಆದ್ರೆ ಅವನು ಒಪ್ಪೋದಿಲ್ಲ, ಅವ್ನ್ ಅನ್ಸುತ್ತೆ ಯಾರು ಈಗ ಕೊಡ್ಬೇಕು, ಈಗ ಕೊಡ್ಬೇಕು, ಪಂಚಕಲ್ಯಾಣ ಟೈಮ್ದಾಗ ಕೊಡ್ಬೇಕು. ಈಗ ಯಾಕೆ ಹಂಗ್ ಮಾಡ್ತಾ ಇದ್ದಾನೆ ಅವನು? ಯಾಕಂದ್ರೆ ಬ್ರಹ್ಮಚಾರ್ಯ ಪಂಚಕಲ್ಯಾಣದಲ್ಲಿ ಸಿಕ್ತ್ರೆ 500 600 1000 ಮಂದಿ ಇರ್ತಾರೋ, 1000 ಮಂದಿ, ಆ 1000 ಮುಂದೆ ಮಂದಿ ಮುಂದೆ ನಮ್ಗೆ ಏನ್ ಸಿಗುತ್ತೆ? ಬ್ರಹ್ಮಚಾರ್ಯ ಅನ್ನೋ ಒಂದು ಹೆಸರು ಸಿಗುತ್ತೆ. ಅಂದ್ರೆ ನಾವೇನ್ ಮಾಡ್ತಿದ್ದೀವಿ, ಡಿಗ್ರಿಗೆ ಹೋಲಿಸ್ತಾ ಇದ್ದೀವಿ. ಬ್ರಹ್ಮಚಾರಿ ಡಿಗ್ರಿ ಸಿಕ್ತು, ಈಗ ನಂಗೆ ಸಮಾಜದಲ್ಲಿ ಎಲ್ಲರೂ ಕರೀತಾರೆ, ನಮ್ಗೆ ಸಮಾಜದಲ್ಲಿ ಸನ್ಮಾನ ಸಿಗುತ್ತೆ ಅಂತ ಅವನ್ ಭಾವಿಸಿ ಏನ್ ಮಾಡ್ತಾ ಇದ್ದಾನೆ? ಬ್ರಹ್ಮಚಾರಿ ತಗೊಳ್ತಾ ಇದ್ದಾನೆ. ಆದ್ರೆ ಈ ರೀತಿಯಾದಂತ ಬ್ರಹ್ಮಚಾರಿ ತಗೊಂಡ್ರೆ ನೀವು ಏನ್ ಮಾಡೋದಿಲ್ಲ, ನಿಜವಾದಂತ ಬ್ರಹ್ಮಚಾರಿ ಫಾಲೋ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಈಗೆಲ್ಲ ಏನಾಗ್ತಾ ಇದೆ, ಆದ್ರೆ ನಮ್ಮೆಲ್ಲ ಈ ಜಗತ್ತಿನಲ್ಲಿ ಇದೇ ರೀತಿಯಾದಂತ ಬ್ರಹ್ಮಚಾರಿ ಫಾಲೋ ಆಗ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಇದರಿಂದ ಹೊರತಾಗಿ ಬ್ರಹ್ಮರೂಪ ಆತ್ಮನ ಲೀನತೆಯನ್ನು ಮಾಡ್ಕೊಂಡು ನೀವೇನ್ ಮಾಡ್ರಿ, ಈ ಒಂದು ಕಣ್ಣನ್ನು ತೆಗೀರಿ. ಈ ಕಣ್ಣನ್ನು ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಂತ. ಈ ಕಣ್ಣನ್ನು ತೆಗೆದ್ರೆ ಈ ಸಂಸಾರದಲ್ಲಿ ನಿಜವಾದಂತ ಕಣ್ಣನ್ನು ತೆಗೀರಿ, ಆವಾಗ ನಿಮ್ಗೆ ಏನಾಗುತ್ತೆ, ಈ ಸಂಸಾರದಲ್ಲಿ ದುಃಖವಿದೆ ಅದು ಗೊತ್ತಾಗತ್ತೆ. ಆದ್ರೆ ನೀವು ಕಣ್ಣು ಮುಚ್ಚಿ ಕೈಯ ಮೇಲೆ ಕೈ ಇಟ್ರೆ ನಿಜವಾದಂತಹ ಆತ್ಮನ ದರ್ಶನವಾಗುತ್ತೆ. ಈ ಕಣ್ಣು ಬಿಟ್ರೆ ಸಂಸಾರ ಸುಖದಲ್ಲಿ, ಸಂಸಾರ ದುಃಖದಲ್ಲಿ, ಸುಖ ದುಃಖದಲ್ಲಿ ನೀವು ಇನ್ವಾಲ್ವ್ ಆಗ್ತೀರಿ. ಆದ್ರೆ ಕಣ್ಣು ಬಂದ್ ಮಾಡಿ ಮಾತ್ರ ಹೀಗೆ ಕೈ ಮೇಲೆ ಕೈ ಇಟ್ಟಂದ ಮಾಡ್ಕೊಂಡ್ರೆ ನಡೆಯಂಗಿಲ್ಲ. ಆ ಕೈ ಮೇಲೆ ಕೈ ಇಟ್ಟಿದ್ದೀರಿ ಅಂದ್ರೆ ನಿಜವಾದಂತ ಆತ್ಮನ ಏನಿದೆ, ಆತ್ಮ ಯಾರು, ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೇನೆ, ಇದ್ರ ಎಲ್ಲ ಧ್ಯಾನವನ್ನು ನೀವು ಮಾಡ್ಕೊಂಡು ಹೋದ್ರೆ ನೀವು ಏನ್ ಮಾಡ್ಬೋದು, ನಿಜವಾದಂತ ಸುಖವನ್ನು ಪಡೆಯಬಹುದು. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಆತ್ಮನಲ್ಲಿ ನೀವು ಯಾವಾಗ ಬಂದ್ ಮಾಡ್ತಿರೋ, ಈ ಆತ್ಮನಲ್ಲಿ ಕಣ್ಣನ್ನು ಬಂದ್ ಮಾಡ್ತಿರೋ, ಆವಾಗ ನಿಜ ಆತ್ಮನನ್ನು ನೀವು ಹುಡುಕಾಡಬಹುದು ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ಸಮುದ್ರದಲ್ಲಿ ಏನ್ ಮಾಡತ್ತೆ, ಒಂದು ಯಾವುದೇ ರೀತಿಯಾದ ಉಂಗುರ ಬಿತ್ರೆ ಅದನ್ನ ಹುಡುಕಾಡ್ಲಿಕ್ಕೆ ಸಾಧ್ಯವಾ? ನಾವು ಸಮುದ್ರ ಹೋಗುವಾಗ ಉಂಗುರ ಬಿತ್ರೆ ಆ ಸಮುದ್ರದಲ್ಲಿ ನೀವು ಉಂಗುರನ್ನ ಹುಡುಕಾಡಲಿಕ್ಕೆ ಸಾಧ್ಯವಿದೆಯಾ? ಇಲ್ಲ. ಅದೇ ರೀತಿಯಾಗಿ ಈ ಜೈನ ಧರ್ಮದಲ್ಲಿ ನಾವು ಇವೆಲ್ಲಾ ಫಾಲೋ ಮಾಡ್ಲಿಲ್ಲ, ಈ ಅಮೂಲ್ಯವಾದಂತ ಸಮಯವನ್ನು ನಾವು ಬಿಟ್ರೆ ಮತ್ತ ಇದ್ ರಿಟರ್ನ್ ಬರಂಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಒಂದು ಸಮಯ ಒಳ್ಳೆಯದಾಗಿದೆ, ಈ ಸಮಯದಲ್ಲಿ ನಾವೇನ್ ಮಾಡ್ಕೋಬೇಕು, ನಿಜವಾದಂತಹ ಧರ್ಮವನ್ನು ಮಾಡ್ಕೊಳ್ಳಿ. ರಿಟೈರ್ಡ್ ಆದ್ಮೇಲೆ ಧರ್ಮ ಅಲ್ಲ, ನೀವು ರಿಟೈರ್ಡ್ ಆಗ್ಲಿಕ್ಕೆ ಮೊದ್ಲು ನೀವು ಧರ್ಮ ಮಾಡಿದ್ರೆ ಅತೀಂದ್ರಿಯ ಸಹಜ ಆನಂದತೆಯನ್ನು ನೀವು ರಿಟೈರ್ಡ್ ಸಮಯದಲ್ಲಿ ಮಾಡ್ಕೋಬಹುದು. ಈ ಎಲ್ಲ ಹಣ ಹುಟ್ಟಿಸುವುದರಿಂದ ಎಲ್ಲ ಏನ್ ಮಾಡೋದಿಲ್ಲ, ನಿಜವಾದಂತಹ ಧರ್ಮ ಸಾಧ್ಯವಿಲ್ಲ. ಈ ಒಂದು ಧರ್ಮ ನಿಜವಾದಂತಹ ನೀವು ಪಡೆಯಬೇಕಾದ್ರೆ, ನಿಜವಾದಂತ ಅತೀಂದ್ರಿಯ ಆನಂದವನ್ನು ಪಡೆಯಬೇಕಾದಂದ್ರೆ ನೀವು ಧರ್ಮದ ಹೋಲಿಯನ್ನು ಆಡಬೇಕಂತ ಹೇಳ್ತಾರೆ. ಹೋಲಿ ಆಡೋದಂದ್ರೆ ಅಂದ್ರೆ ರಂಗ ಪಂಚಮಿ. ಈಗ ರಂಗ ಪಂಚಮಿನ ನೀವು ಎಲ್ಲರೂ ಆಡ್ತೀರಿ. ರಂಗ ಪಂಚಮಿ ಆಡೋದ್ರಿಂದ ಏನಾಗುತ್ತೆ, ನೀವು ರಂಗ ಪಂಚಮಿ 2 ದಿವಸ ಆಡ್ತೀರಿ. 2 ದಿವಸ ಅಲ್ರಿ, 1-2 ತಾಸು ಆಡ್ತೀವಿ. 1-2 ತಾಸು ಆಡ್ತೀರಿ. ಆದ್ರ ಮೇಲೆ ನಿಮ್ಮ ಮೈ ಮೇಲೆ ರಂಗ್ ಎಷ್ಟ್ ದಿವ್ಸ ಇರುತ್ತೆ? 3-4 ದಿವಸ ಹಂಗೆ ಇರುತ್ತೆ. ಅದು ಹಂಗ ಇರುತ್ತಲ್ವಾ? ಅದೇ ರೀತಿಯಾಗಿ ಈ 10 ದಿನ ನಾವು ಧರ್ಮದ ರಂಗ ಪಂಚಮಿಯನ್ನು ಆಡಿದ್ದೀವಿ ಅಂದ್ರೆ ನಮ್ಮಲ್ಲಿ ಏನಾಗ್ಬೇಕು, ಆ ಧರ್ಮದ ಒಂದು ನಡವಳಿಕೆ ಚರಿತ್ರದಲ್ಲಿ ನಮ್ಮಲ್ಲಿ ಕಾಣ್ಬೇಕು. ಅದು ಯಾವಾಗ ಮುಂದಿನ ದಶಲಕ್ಷಣ ಬರುವವರೆಗೆ ಕಾಣ್ಬೇಕು. ಅಂದ್ರೇನೆ ನಮಗೆ ನಿಜವಾದಂತ ಈ ಧರ್ಮದ ರಂಗ ಪಂಚಮಿಯನ್ನ ಆಡ್ದಂಗ. ಅದೇ ರೀತಿಯಾಗಿ ಹೇಳ್ತಾ ಇದ್ದಾರೆ, ಈ ಧರ್ಮದ ಒಂದು ನಿಜವಾದಂತ ಬ್ರಹ್ಮಚರ್ಯದ ಆತ್ಮರಮಣತೆಯ ಸಾಕ್ಷಾತ್ ಧರ್ಮವನ್ನು ನಾವು ತಿಳ್ಕೊಂಡಿವಿ. ಉತ್ತಮ ಸರ್ವೋತ್ಕೃಷ್ಟ ಧರ್ಮವನ್ನು ಈ ಒಂದು 10 ದಿನಗಳಲ್ಲಿ ತಿಳ್ಕೊಂಡಿವಿ. ಇದನ್ನೆಲ್ಲರೂ ನೀವು ಏನ್ ಮಾಡ್ರಿ, ತಿಳ್ಕೊಂಡು ಬ್ರಹ್ಮ ಸ್ವರೂಪ ಆತ್ಮನಲ್ಲಿ ಲೀನರಾಗಿ ಅಂತ ಹೇಳಿ ಒಂದು ಬ್ರಹ್ಮಚರ್ಯ ಧರ್ಮದ ಸ್ವರೂಪವನ್ನು ಇಲ್ಲಿಗೆ ನಾವು ವಿರಾಮಗೊಳಿಸೋಣ. ಮತ್ತೆ ನಾವು ನಾಳೆ ವಿವಿಧ ರೀತಿಯಾದಂತಹ ಒಳ್ಳೆಯ ಚರ್ಚೆಗಳೊಂದಿಗೆ ಈ ಚಾನೆಲ್ ಮೇಲೆ ನಾವು ಅನೇಕ ರೀತಿಯಾದಂತಹ ಜೈನ ಧರ್ಮದ ವಿಶೇಷ ಅಧ್ಯಯನಗಳನ್ನ ಮುಂದೆ ಮಾಡಲಿದ್ದೇವೆ. ಆ ವಿಶೇಷ ಅಧ್ಯಯನಗಳನ್ನು ತೆಗೆದುಕೊಂಡು ನಿಮ್ಮೊಂದಿಗೆ ಕೊಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಜಯ ಜಿನೇಂದ್ರಗಳು ಮತ್ತು ನಿಜವಾದಂತಹ ಉತ್ತಮ ಬ್ರಹ್ಮಚರ್ಯವು ಎಲ್ಲರಿಗೆ ಪ್ರಕಟವಾಗಲಿ ಅಂತ ಭಾವಿಸಿ ನಾವು ಈ ಪ್ರವಚನವನ್ನು ಇಲ್ಲಿಗೆ ಸಮಾಪ್ತಗೊಳಿಸೋಣ. ಉತ್ತಮ ಬ್ರಹ್ಮಚರ್ಯ ಧರ್ಮ ಕಿ ಜಯ ಹೋ.